मतीलकै सोमय शुद्ध अपार अति अपार स्वरूप मम लहरि विष्णु महेश विधिर विचंदा वरुण यम शक्ति गणेश गणेश जाग्रपानु सर्वज्ञ को यथार्थ मुनि जान ताको होत उपाधि है ओमय मिथ्यावान ऐजी ही जाने बिन जगत मन गूजे वर्धिताम नसैव जग जग जिहिल है सोहम आपे आप बोध चाहि जाको सुकृति भजत राम निष्काम सोमेरो है आत्मा काको करो प्रणाम सोमेरो है आत्मा काको करो प्रणाम जो सुख नित्य प्रकाश विभो नाम रूप आधार मति न लकै जहि मति लकै सोमय शुद्ध अपार सोमय शुद्ध अपार सोमय शुद्ध अपार। पंडित पीताम्बर जी महाराज की जय। साधु निश्चलदास जी महाराज की जय। शरणवत्सल स्वामी जी महाराज की जय। जय मंगलम जय नम पार्वती पद शिव हर महादेव। ಎಲ್ಲರಿಗೂ ಶರಣಾರ್ಥಿಗಳು. ಇನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರ್ತಕ್ಕಂಥ ಶರಣಬಸವ ಸ್ವಾಮೀಜಿಯವರು ನಮಗೆಲ್ಲ ವೇದ ಸಮ್ಮತವಾದ ಮೋಕ್ಷದ ವಿಚಾರನ್ನ ಕೊಡ್ತಾರೆ. ನಾವೆಲ್ಲರೂ ಆಲಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ಚಾರ್ಜ್ ಹಾಕೊಂಡಿದ್ರಲ್ಲ, ವಿಷಯಾಂಕ 143ಕ್ಕೆ ಸಂಬಂಧಪಟ್ಟಂತೆ 1ನೇ ಕ್ರಮಾಂಕ ಸೀರಿಯಲ್ ನಂಬರ್ ಬರೆದಿದ್ರಿ. 2ನೇ ಕ್ರಮಾಂಕ 2ನೇ ಕಾಲಮ್ನಾಗ ಏನ್ ಬರ್ತಿದ್ರಿ? ಎರಡನೇ ಕಾಲಮ್ ಫಸ್ಟ್ ಐಟಮ್ ಏನ್ ಬರ್ತಾರೆ? ನಿನ್ನೆ ಚಾರ್ಟ್ ಏನ್ ಕೇಳ್ತಲ್ಲ. ಅಂತಃಕರಣ ರುಚಿ ಬರುತ್ತೆ. ಅಂತಃಕರಣ ರುಚಿ ಬರುತ್ತೆ. ಫಸ್ಟ್ ಕಾಲಂ ಒಂದನೇ ಕಾಲಮಿಗೆ ಅಂತಃಕರಣ. ಅಂತಃಕರಣ, ಅದ್ರ ಕೆಳಗ ಅಂತಃಕರಣ ಉಪಯುಕ್ತ ಚೇತನ. ಅದ್ರ ಕೆಳಗ ಎರಡನೇದು. ಅದ್ರ ಕೆಳಗೆ ಅವಿದ್ಯೆ. ಅವಿದ್ಯೆ. ಅದ್ರ ಕೆಳಗೆ ಸರ್ಪದ ಜ್ಞಾನ. ಮತ್ತು ಅದ್ರ ಕೆಳಗ ನಾನು ಎನ್ನುವ ಅಹಂಕಾರ. ಈ ರೀತಿ ಬರ್ದಿರಲ್ಲ. ಇದೆಲ್ಲ ಓಷ್ಟು ಎಲ್ಲಿರ್ತಾವೆ ಇವು? ಇವೆಲ್ಲ ಎಲ್ಲಿ ಅದಾವ? ಒಳಗದಾವ, ಪಿಂಡಾಂಡದ ಒಳಗದಾವ ಇವು. ಅದಕ್ಕೆ ಇವು 1ನೇ ಕಾಲಮಿನ ಹೆಡ್ಡಿಂಗ್ ಏನ್ ಬರೀಬೇಕು? ಒಳಗೆ ಅಥವಾ ಪಿಂಡಾಂಡದ ಒಳಗೆ ಅಂತ ಬರೀಬೇಕು. ಈ ಕಾಲಮಿನ ಹೆಡ್ಡಿಂಗ್ ಇವೆಲ್ಲ ಒಳಗೆ ಆಗವ, ಹೊರಗಾಗವ. ಇದ್ರಾಗ ಯಾವ ಹೊರಗಾಗವ? ಇದ್ರಾಗ ಎಲ್ಲ ಒಳಗಾಗವು. ಇಂಟರ್ನಲ್ ಅಂತಾರೆ ಬರ್ಕೊಳ್ರಿ. ಇಲ್ಲ ಅಂತಂದ್ರೆ ಅಂತಃಕರಣದ ಒಳಗೆ ಅಂತ ಬರ್ಕೊಳ್ರಿ. ಇಲ್ಲ ಪಿಂಡಾಂಡದ ಒಳಗೆ ಅಂತ ಬರ್ಕೊಳ್ರಿ. ಇವೆಲ್ಲ ಹೊರಗಿನ ವ್ಯವಹಾರಗಳು. ಮತ್ತ ಅದ್ರ ಮುಂದಿಂದು ಕಾಲಂ ಒಳಗೆ ಏನ್ ಬರ್ದಿರಿ? ಅಂತಃಕರಣ ವೃತ್ತಿ. ವೃತ್ತಿ ಅದ. ಅದ್ರ ಕೆಳಗ
ಉಪಯುಕ್ತ ಚೇತನ. ಚೇತನ. ಮತ್ತೆ ಅವಿದ್ಯೆ. ಅವಿದ್ಯೆ. ಮತ್ತೆ ನಾಲ್ಕನೇದು ಸರ್ಪದ ಭ್ರಮೆ. ಕೆಳಗ ಸಂಸಾರ ಭ್ರಮೆ. ಸಂಸಾರ ಭ್ರಮೆ. ನಾನು ನನ್ನದು ಎರಡು ಸೇರಿ ಸಂಸಾರ ಭ್ರಮೆ. ಸರ್ಪ ಮತ್ತು ಸರ್ಪದ ಜ್ಞಾನ ಸೇರಿ ಸರ್ಪದ ಭ್ರಮೆ. ಇದು ಏನದ, ಇದು ಒಳಗಿಲ್ಲದು. ಆ ಕಡೆ ಹೊರಗೂ ಇಲ್ಲ, ಈ ಕಡೆ ಒಳಗೂ ಇಲ್ಲ. ಇದು ಒಳಗಿಲಿಂತ ಹೊರಗೆ ಬಂದದು ವೃತ್ತಿ. ಅಂತಃಕರಣದ ಒಳಗಿನಿಂದ ಹೊರಗೆ ಬಂದದು ನೇತ್ರದ್ವಾರ. ಅದಕ್ಕೆ ಇದಕ್ಕೇನಂತಾರೆ, ಮಧ್ಯ ಅಂತಾರೆ. ಇದಕ್ಕೆ ಇದು ಹೊರಗಿಲ್ಲದು, ಒಳಗೂ ಇಲ್ಲ, ಮಧ್ಯದಲ್ಲಿ ಅದ. ಇದು ಇದಕ್ಕೇನ್ ಮಾಡ್ಬೇಕು, ಮಿಡಲು ಮಧ್ಯದಲ್ಲಿರೋದು. ಬ್ಯಾಟ್ರಿ ಒಳಗಿನ ಬೆಳಕು ಹೊರಗೆ ಬಂದದ, ಬ್ಯಾಟ್ರಿ ಒಳಗಿಲ್ಲ. ಅದು ಒಳಗೆ ಹುಡುಕಿದ್ರೆ ಸಿಗಲ್ಲ, ಹೊರಗದ. ಸಂಸಾರದ ಭ್ರಮೆ ಇದು ಮಧ್ಯದಲ್ಲಿದೆ. ಸಂಸಾರ ಭ್ರಮೆ ನಮ್ಮ ಹೌದು, ನಮ್ಮ ವೃತ್ತಿ ಒಳಗಲ್ಲ. ಹೊರಗೂ ಇಲ್ಲ, ಹೊರಗೂ ಇಲ್ಲ. ಅವೆರಡು ಸೇರಿದಾಗೆ, ಅವೆರಡನ್ನ ಸೇರಿಸದೆ ಇದು ವೃತ್ತಿ. ಸಂಸಾರ ಅಂದ್ರೆ ನಾನು ಮತ್ತು ನನ್ನದು. ಬ್ರಹ್ಮಾಂಡ ಮತ್ತು ಪಿಂಡಾಂಡದೊಳಗಿನ ಏನು ಅಜ್ಞಾನಗಳನ್ನ ಅದಾವಲ್ಲ ಅವುಗಳನ್ನ ಸೇರಿಸದೆ ಇದು ವೃತ್ತಿ. ಸೇರಿಸಿ ಭ್ರಮೆ ಉಂಟು ಮಾಡ್ತದೆ. ಸರ್ಪವನ್ನ, ಸರ್ಪದ ಜ್ಞಾನವನ್ನ ಎರಡನ್ನ ಸೇರಿಸದೆ ಇದು ವೃತ್ತಿ. ಸರ್ಪದ ಭ್ರಮೆ ಉಂಟು ಮಾಡೋದು. ಇದೇನ್ ಬರೆದ್ರಿ, ಮಿಡಲ್ ಮಧ್ಯದಲ್ಲಿ ನಡೆಯೋದು ವ್ಯವಹಾರ. ಬರೆದ್ರೆ ಮಧ್ಯದಲ್ಲಿ ನಡೀತದೆ. ಇದು ಹೊರಗೆ. ಹೊರಗಂತಂದ್ರೆ ನೆಕ್ಸ್ಟ್ ಮುಂದಿಂದ್ರೆ ಬರ್ತದೆ ನೋಡ್ರಿ, ಲಾಸ್ಟಿಗೆ. ಇನ್ನ ಒಂದೇನದ, ಹೊರಗ ಮೊದಲಿಂದ ಒಳಗೆ ಬರೋದು. ಮೊದಲಿಂದ ಒಳಗೆ ಬರೋದ್ರಿ. ಎರಡನೇದಕ್ಕ ಮಧ್ಯ ಅಂತ ಬರ್ದ್ರಿ. ಮೂರನೇದ್ದು ಏನ್ ಬರಿಬೇಕು, ಎಕ್ಸ್ಟರ್ನಲ್ ಅಥವಾ ಹೊರಗೆ. ಅಂದ್ರೆ ಬ್ರಹ್ಮಾಂಡದೊಳಗಾಗಲ್ಲ ಇದು ವ್ಯವಹಾರ. ಬ್ರಹ್ಮಾಂಡದೊಳಗಿನ ವ್ಯವಹಾರ ಇದು. ಇಲ್ಲಿ ರಜ್ಜು ಬರೆದಿರಿ, ರಜ್ಜು ಹೊರಗದ ಒಳಗದ? ಹೊರಗದ. ರಜ್ಜು ಪಿಂಡಾಂಡದಿಂದ ಹೊರಗ, ಬ್ರಹ್ಮಾಂಡದಗಲ್ಲ. ಮತ್ತದ್ರ ಕೆಳಗ ಮತ್ತದ್ರ ಕೆಳಗ ಅವಿದ್ಯೆ. ರಜ್ಜುವಿನ ಉಪಯುಕ್ತ ಚೇತನದೊಳಗೆ ಆಶ್ರಯ ತಗೊಂಡಿರ್ತದ. ಅಲ್ಲಿ ಮೂರು ಚೇತನಗಳು ಬರೆದಿರಲ್ಲ, ಆ ಚೇತನದೊಳಗೆ ಅವಿದ್ಯೆ ಆಶ್ರಯ ತಗೊಂಡಿರ್ತದೆ. ಅವಿದ್ಯೆ ತಗೊಂಡು ಏನ್ ಮಾಡ್ತು, ಅವಿದ್ಯೆನ ಪರಿಣಾಮ ಹೊಂದಿ ಸರ್ಪ ಆಯ್ತು ಕೆಳಗೆ. ಸರ್ಪ ಇವೆಲ್ಲ ಏನೋ ಹೊರಗ. ಈ ಸರ್ಪ ನಮ್ಮೊಳಗೆ ಎಂತದ ಅಂತಂದ್ರೆ ನನ್ನದು ಅನ್ನೋ ಮಮಕಾರನೇ ಸರ್ಪ. ನಾನು ಎನ್ನುವ ಅಹಂಕಾರನೇ ಸರ್ಪದ ಜ್ಞಾನ. ಈ ರೀತಿ ಒಳಗ ಹೊರಗ ಮಧ್ಯ ಅಂತ ತಿಳ್ಕೊಂಡ್ರೆ ನಿಮ್ಗೆ ಈಜಿ ಆಗ್ತದ. ಆ ಚಾರ್ಟ್ ತಿಳಿಲಿಲ್ಲ ಅಂತ ನಿನ್ನೆ ಅಂದ್ರಲ್ಲ, ಅದರ ಸಲುವಾಗಿ ಈ ತರ ಬರೆದಾಗ ನಿಮ್ಗೆ ತಿಳಿತದೆ. ಮತ್ತೇನ್ ಹೇಳಿದೆವು, 6 ಐಟಮ್ ಹೇಳಿವಿ. 6 ಐಟಮ್ಗಳು ಯಾವ್ಯಾವ ಅಂತಂದ್ರೆ, ರಜ್ಜುವಿನ ಜ್ಞಾನವಾಗುವ ಸಂದರ್ಭದಲ್ಲಿ, ಯಾವಾಗ ರಜ್ಜುವಿನ ಜ್ಞಾನ ಆಗ್ತದ ಅದೇ ಸಂದರ್ಭದಲ್ಲಿ ಸರ್ಪದ ನಿವೃತ್ತಿನೂ ಆಗ್ತದೆ, ಸರ್ಪದ ಜ್ಞಾನದ ನಿವೃತ್ತಿನೂ ಆಗ್ತದೆ. ಒಟ್ಟು 3 ಐಟಮ್. ರಜ್ಜುವಿನ ಜ್ಞಾನ, ಅದರೊಳಗ ಸರ್ಪದ ನಿವೃತ್ತಿ, ಸರ್ಪದ ಜ್ಞಾನದ ನಿವೃತ್ತಿ. ಎರಡು ನಿವೃತ್ತಿ ಆಗೋದ್ರ ಜೊತೆಗೆ ಮುಂದೇನಾಗ್ತದ, ರಜ್ಜು ಉಪಯುಕ್ತ ಚೇತನದ ಭಾನ, ಸಾಕ್ಷಿ ಉಪಯುಕ್ತ ಚೇತನದ ಭಾನ, ವೃತ್ತಿ ಉಪಯುಕ್ತ ಚೇತನದ ಭಾನ. 3 ಉಪಯುಕ್ತ ಚೇತನಗಳ ಭಾನನೂ ಆಗ್ತದ. ಮತ್ತ ರಜ್ಜುವಿನ ಜ್ಞಾನ ಆದಾಗ ಸರ್ಪದ ನಿವೃತ್ತಿನೂ ಆಗ್ತದ, ಮತ್ತೆ ಸರ್ಪದ ಜ್ಞಾನದ ನಿವೃತ್ತಿನೂ ಆಗ್ತದ. ಇವು 6 ಐಟಮ್ಗಳು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಮತ್ತ ಮ್ಯಾಲಿಂದು ಚಾರ್ಟ್ ಬಳಸ್ಕೊಂಡೇ ನೀವು ಜೀವನದೊಳಗ ಏನ್ ಸುಖ ದುಃಖಾದಿಗಳು ಕೊಡುವಂತ ವಸ್ತುಗಳು, ವ್ಯಕ್ತಿಗಳದವ, ಅವುಗಳ ಬಗ್ಗೆ ನೀವೇನ್ ಹಾಕೋಬೇಕು, ಸರ್ಪದ ಜಾಗದಾಗ ಹಾಕೋಬೇಕು. ಹಾಕೊಂಡ್ಮೇಲೆ ಉಳಿದದ್ದೆಲ್ಲ ಸರ್ಪದ ಭ್ರಮೆ, ಸರ್ಪದ ಜ್ಞಾನ, ಇದೆಲ್ಲ ಹೆಂಗಾಗ್ತದ, ಅದರಿಂದ ಒಳಗೇನಾಗ್ತದ, ಹೊರಗೇನಾಗ್ತದ, ಆ ಸರ್ಪ ಬಿಟ್ರೆ ನಮ್ಗ ರಜ್ಜು ಅಂತ ಹೆಂಗ್ ತಗೋಬೇಕು. ಹೆಂಡತಿ ಸರ್ಪ, ರಜ್ಜುವಿನ ಜಾಗದಾಗ ಏನಾಗತ್ತೇವೆ,
ಹೆಣ್ಣು. ಉಪಯುಕ್ತ ಚೇತನದಾಗ ಏನ್ ಹಾಕೋತೀರಿ? ಅವಳಲ್ಲಿರುವ ಸಾಕ್ಷಿ ಚೇತನ. ಗಂಡ ಅಂದ್ರ ರಜ್ಜು ಇದ್ದಂಗ. ನನ್ನ ಗಂಡ ಅಂತೀವಲ್ಲ, ಅದು ಸರ್ಪ, ಹೌದಿಲ್ಲ? ಮತ್ತ ಅಲ್ಲಿ ನೋಡ್ಬೇಕಾಗಿದ್ದೇನು? ಉಪಯುಕ್ತ ಚೇತನವನ್ನು ನೋಡ್ಬೇಕಾಗಿದೆ, ಸಾಕ್ಷಿ ಚೇತನವನ್ನು ನೋಡ್ಬೇಕಾಗಿದೆ. ನಾನು ನನ್ನದು ಅಂಗ ಅಂತಂದ್ರೆ ಅಲ್ಲಿ ಸರ್ಪ ಬಂತು. ಇದಿಷ್ಟು ಸುಮ್ಮನೆ ಗಂಡು ಹೆಣ್ಣು ಅಂತ ನೋಡಿದ್ರಿ, ಬಂಗಾರಕ್ಕೆ ಬಂಗಾರ ಆಗಿ ನೋಡಿದ್ರೆ ಚಲೋ. ನನ್ನ ಬಂಗಾರ, ನನ್ನ ಆಭರಣ ಅಂತಂದ್ರೆ ಸರ್ಪದ ಜ್ಞಾನ ಬಂತು. ನನ್ನ ಹೊಲ, ನನ್ನ ಮನಿ, ಸಾರ್ಥ ಬಂತು ಅಂದ್ರೆ ಸರ್ಪ ಚಾಲು, ಸರ್ಪದ ಜ್ಞಾನ ಚಾಲು. ಒಂದು ಆಫೀಸ್ನಾಗ ಒಬ್ಬ ಕೆಲಸಗಾರ, ಅಧಿಕಾರಿ ಮೊದಲೇ ಬಂದು ಕೂತು ಬಿಟ್ಟ. ಕೆಲಸಗಾರ ಏನ್ ಮಾಡ್ಯಾರ? ಆಮೇಲೆ ಬಂದ ಕ್ಲರ್ಕ್. ಆಮೇಲೆ ಬಂದ್ಮೇಲೆ ಏನಾಯ್ತು? ಯಾಕೆ ತಡ ಮಾಡಿ ಬಂದಿ ಅಂತ ಬೈಲಕತ್ತಾನ. ಅವನಿಗೇನು ಅರ್ಜೆಂಟ್ ಕೆಲಸ ಇತ್ತು. ಯಾಕೆ ತಡ ಮಾಡಿ ಬಂದಿ ಅಂದ್ರ, ದಾರ್ಯಾಗ ಒಂದು ಆಕ್ಸಿಡೆಂಟ್ ಆಗಿತ್ತು ರೀ. ದಾರ್ಯಾಗ ಒಂದು ಆಕ್ಸಿಡೆಂಟ್ ಆಗಿತ್ತು, ಅದಕ್ಕ ರೋಡ್ ಬ್ಲಾಕ್ ಆಗಿತ್ತು. ಅದಕ್ಕ ಹೌದಾ, ಹೋಗ್ ಕೂಡೋ, ಮೊದಲಿಗೆ ಕೆಲಸ ಮಾಡ್ಕೊಂಬಾವು ಅಂತ ಬೈದ. ಮತ್ ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಕ್ಯೂರಿಯಾಸಿಟಿ ಚಾಲು ಆಯ್ತು. ಏನ್ ಆಕ್ಸಿಡೆಂಟ್ ಆಗಿತ್ತಪ್ಪ ಅಂತ. ಮತ್ತ ಅವನಿಗೆ ಕರ್ದ, ಏನ್ ಆಕ್ಸಿಡೆಂಟ್ ಆಗಿತ್ತು? ಶಾಲಿ ಹುಡುಗರು ಆಟೋ ಮತ್ತ ಒಂದು ಬಸ್ ಲಾರಿ ಏನೋ ಬಿದ್ದು ಬಿಟ್ಟದ್ರಿ. ಆ ಹುಡುಗರೆಲ್ಲ ರೋಡ್ ಮೇಲೆ ಬಿದ್ದಕ್ಕೆಲ್ಲ ಪಿಲ್ಲಿ ಆಗ್ಯಾವ. ಒಂದ್ ಹುಡುಗ ಸತ್ತೋಗ್ಯದ, ಇನ್ನು ಬಹಳ ಉಳಿದ ಹುಡುಗರಿಗೆಲ್ಲ ಬಹಳ ಗಾಯ ಆಗ್ಯದ್ರಿ. ಹೌದಾ, ಆಯ್ತಾಯ್ತು, ಹೋಗ್ ಕೂಡೋ ಅಂತೇಳಿ ಮತ್ತೆ ಸೆಕೆಂಡ್ ಎನ್ಕ್ವೈರಿ ಮಾಡಿದ್ರೆ ಮತ್ತೆ ಹೋಗ ಕೆಲಸ ಮಾಡ್ಕೊಂಡ್ ಹೋಗಂದ. ಅಂದ್ಮೇಲೆ ಏನಾಯ್ತು, ಅವನಿಗೆ ಇವನ ಮಗನು ಶಾಲಿಗೆ ಆಟೋದಾಗೆ ಹೋಗಾನ. ಯಾರ ಮಗ? ಅಧಿಕಾರಿ ಮಗ. ಅದಕ್ಕೆ ಅವನಿಗೆ ಒಳಗೆ ಮತ್ತ ಪ್ರಜ್ಞೆ ಕೆಲಸ ಮಾಡ್ಲಕ್ಕತ್ತು. ಯಾವ ಶಾಲಿ ಆಟೋ ಇರ್ಬೇಕಪ್ಪ, ನಮ್ಮ ಹುಡುಗರು ಆಟೋದಾಗೆ ಓದ್ತಾವ, ಯಾವ ಶಾಲಿ ಆಟೋ ಇರ್ಬೇಕು? ಮತ್ತ ಕರೆದ ಕೂಡಲೇ ಅವಾಗ ಯಾವ ಶಾಲಿ ಆಟೋ ಅದು ಅಂದ ಕೂಡ್ಲೇನೆ ಅವ ಕ್ಲರ್ಕ್ ಆಟೋ ಆ ಶಾಲಿ ಹೆಸರು ಹೇಳ್ದ. ಶಾಲಿ ಹೆಸರು ಹೇಳಿದ ಕೂಡ್ಲೇನೆ ಇವನ ಮಗ ಯಾವ ಶಾಲೆಗೆ ಓದ್ತಾನ ಅದೇ ಮಗ ಓದ ಶಾಲಿ ಹೆಸರು ಹೇಳಿಬಿಟ್ಟ ಕ್ಲರ್ಕ್. ಅವಾಗ ಅವನು ಬಾಲಕ ಬೆಂಕಿ ಚಾಲು ಆಯ್ತು ಟೆನ್ಷನ್. ಅಲ್ಲೇನ್ ಚಾಲು ಆಯ್ತು? ಅದಕ್ಕಿಂತ ಮೊದಲು ಏನಿತ್ತು? ರಜ್ಜು ಇತ್ತು. ಆಮೇಲೆ ಏನಾಯ್ತು? ಅದು ಈಗ ನಂದತ್ತು ಚಾಲು ಆಯ್ತು. ಅಲ್ಲಿ ಸರ್ಪ ಚಾಲು ಆಯ್ತು. ಸರ್ಪ ಬರ್ಬೇಕತ್ತು. ಕರೆಕ್ಟಾ? ಒಂದು ಆಕ್ಸಿಡೆಂಟ್ ಆಗಿ ನೋಡ್ಬೇಕು. ಅಲ್ಲಿ ಯಾರಿಗೆ ಏನೇ ಆದರೂ ಸಹಿತ ಎಲ್ಲವನ್ನು ಸಮಾನ ಭಾವದಿಂದ ನೋಡಬೇಕು. ಅಲ್ಲಿ ನಮ್ಮವರೇ ಇರ್ಬೋದು, ಬೇರೆಯವರೇ ಇರ್ಬೋದು. ಯಾರಿಗೆ ಏನೇ ಆದರೂ ಸಹಿತ ನಮ್ಮವರಿಗಾದಾಗ ಬೇರೆಯವರಿಗಾದಾಗ ಒಂದೇ ಭಾವನೆಯಿಂದ ನೋಡಬೇಕು. ಅದು ರಜ್ಜು. ಒಂದೇ ಭಾವನೆಯಿಂದ ನೋಡೋದು ರಜ್ಜು. ಮತ್ತ ದೈವಿ ಭಾವನೆಯಿಂದ ನೋಡೋದು, ಉಪಯುಕ್ತ ಚೇತನವನ್ನ ನೋಡೋದು ಜ್ಞಾನ. ಇದು ರಜ್ಜು ಏನದ? ಕಲ್ಪಿತ. ಮತ್ತಿನ್ನೇನಾಯ್ತು? ಅಧ್ಯಸ್ಥ ಸರ್ಪ. ನಂದು ನನ್ನ ಮಗನಿಗೆ ಏನಾಗ್ಯದ ಏನೋ, ಹೌದಾ ಅಲ್ಲ ಅಂತ ಅವಕಾಶ ಅವ ತಡ ಮಾಡಿ ಬಂದು ಆಫೀಸಿಗೆ ಟ್ರೈನ್ ಆಗಿ ಬೈಸ್ಕೊಂಡ. ಕ್ಲರ್ಕ್ ಇವ ಏನ್ ಮಾಡ್ದ? ಜಲ್ದಿ ಬಂದು ಕುಂತಾವ. ಈಗ ಅವನ ಮಗ ಓದಿದ ಶಾಲಿದೆ, ಆಕ್ಸಿಡೆಂಟ್ ಆಗ್ಯದ ಆಟೋ ಅಂತ ಅಂದಾಗ ಇವ ಅವಕಾಶ ಆಫೀಸ್ನಂದು ಹೊರಗೆ ಮಾಡ್ದ. ಏನಾಗ್ಯದ ತಿಳ್ಕೋಬೇಕು ಅಂತ ಹೇಳಿ ಆಫೀಸ್ನಂದು ಹೊರಗೆ ಹೋದ. ಶಾಲಿ ಸಮೀಪ ಹೋದ. ಹೋಗಿ ಯಾವ ಕ್ಲಾಸಿನ ಹುಡುಗರು ಅಂತ ಕೇಳ್ದ. ಆ ಗ್ರೇಟ್ ಒಳಗ ಆ ಹುಡುಗರದ ಕ್ಲಾಸ್ ಹೇಳಿದ್ರು. ಕ್ಲಾಸ್ ಹೇಳಿದ ಕೂಡಲೇ ಇನ್ನ ಭಯ. ನನ್ನ ಮಗ ಓದ ಕ್ಲಾಸಿನ ಹುಡುಗರದೇ ಕ್ಲಾಸ್ ಹೇಳಿದ್ರು. 7th ಸ್ಟ್ಯಾಂಡರ್ಡ್. ನನ್ನ ಮಗನು 7th ಸ್ಟ್ಯಾಂಡರ್ಡ್ ಓದ್ತಾನ. ಇನ್ನೂ ಟೆನ್ಷನ್ ಜಾಸ್ತಿ ಆಯ್ತು. ಮತ್ತ ಒಳಗಾದ
ಒಳಗೆ ಹೋಗಿ ದಾರ್ಯಾಗ ಇನ್ನ ಬರ್ತಿರ್ತಾರ, ಸ್ಕೂಲ್ ಇದೆ ಒಳಗೋಗಿರ್ತದ, ಗೇಟ್ನಾಗ ಒಳಗೆ ಎಂಟ್ರಿ ಅದ, ಎದುರು ಯಾರೋ ಬರ್ತಿರ್ತಾರ. ಅವ್ರಿಗೆ ಏನು ಆಕ್ಸಿಡೆಂಟ್ ಆಗಿರತ್ತಲ್ರಿ, ಯಾವ ಹುಡುಗ ಸತ್ತದತ್ತಲ್ಲ, ಅದು ಯಾವ ಸೆಕ್ಷನ್ ಇಂದ್ರಿ, 7th ಸ್ಟ್ಯಾಂಡರ್ಡ್ ಯಾವ ಸೆಕ್ಷನ್ ರೀ, ಏನ ಅಂತಂದ ನಮಗೆ ಅಷ್ಟೊಂದು ಗೊತ್ತಿಲ್ಲ ಬಿಡ್ರಿ, ಅದು ಗೊತ್ತಿಲ್ಲ, ಬಿ ಅದು ದೊಡ್ಡ 7ನೇ ಕ್ಲಾಸ್ ಹುಡುಗ ಒಂದು ಹೋಗ್ಯದ ಆಟೋದಾಗ ಅಂತ ಗೊತ್ತಾಗಿಲ್ಲ. ಇನ್ನ ಟೆನ್ಷನ್ ಆಗಿ ಒಳಗೆ ಹೋಗಿ ಆಫೀಸ್ನಾಗ ಕುಂತು ಟೆನ್ಷನ್ ಮಾಡ್ಕೊಂಡು ಯಾವ್ದ ಎ ಸೆಕ್ಷನ್ ಬಿ ಸೆಕ್ಷನ್, ಇವ್ರ ಮಗ ಎ ಸೆಕ್ಷನ್ದಾಗ ಓದ್ತಿದ್ದ, ಅದು ಬಿ ಸೆಕ್ಷನ್ ಹುಡುಗ ಹೋಗ್ಬಿಟ್ಟ. ಅದಕ್ಕೆ ಇಲ್ರಿ ಅದು ಬಿ ಸೆಕ್ಷನ್ ಹುಡುಗ, ನೀವ್ಯಾಕೆ ಆಟ ಗಾಬರಿ ಆಗಿರ್ರಿ, ಇಲ್ಲ ಕರೆಕ್ಟ್ ಇನ್ಫಾರ್ಮೇಶನ್ ಗೊತ್ತಿಲ್ಲದಕ್ಕೆ ಇವಾಗ ಆಫೀಸ್ ಬಿಟ್ಟು ಬಂದೆ ನಾನು. ಬಿ ಸೆಕ್ಷನ್ ಅಂತಂದ್ರ ಇವನಿಗೆ ಸಮಾಧಾನ ಆಯ್ತು. ಇದು ರಜ್ಜುವಿನ ದೃಷ್ಟಿನೂ ವ್ಯಾವಹಾರಿಕ ದೃಷ್ಟಿನೂ ಮತ್ತ ಇದೇನು ಸರ್ಪದ ದೃಷ್ಟಿನೂ ಪ್ರಾತಿಭಾಸಿಕ ದೃಷ್ಟಿನೂ. ಈ ಸೆಕ್ಷನ್ ಹುಡುಗ ಸತ್ರ ಸಾಯಿಲ್ಲ, ತನ್ನ ಮಗ ಒಂದು ಸತ್ತಿಲ್ಲ ಸಮಾಧಾನ ಮಾಡ್ಕೊಳ್ಳೋದು ಅದು ಕರೆಕ್ಟ್. ಅದು ಸರ್ಪ ಸ್ವಾರ್ಥ, ಸರ್ಪದ ಜ್ಞಾನ. ಇದೇನದ ಸರ್ಪದ ಸ್ಟೇಜು ಪ್ರಾತಿಭಾಸಿಕ, ರಜ್ಜುವಿನ ಸ್ಟೇಜು, ಮ್ಯಾಲ ಬ್ರಹ್ಮಜ್ಞಾನದ ಸ್ಟೇಜು, ಉಪಯುಕ್ತ ಚೇತನ. ಅದರೊಳಗಿರುವ ಮಗನೂ ಅದೇ, ಇದ್ರೊಳಗಿರೋ ಮಗನೂ ಅದೇ, ಅದರೊಳಗಿರೋ ಉಪಯುಕ್ತ ಚೇತನನು ಅದೇ, ಇದ್ರೊಳಗಿರೋ ಉಪಯುಕ್ತ ಚೇತನನು ಅದೇ. ಒಂದೇ ರೀತಿ ಏಕೋಭಾವ ಇತ್ತು ಅಂತಂದ್ರೆ ಅಲ್ಲಿ ಮೋಕ್ಷಕ್ಕಾವ ಸಮೀಪ ಆಗಿರ್ತಾನ. ಉಪಯುಕ್ತ ಚೇತನ ನೋಡಿದ್ರ ಮೋಕ್ಷ ಹೊಂದತಾನ. ರಜ್ಜುವಿನ ಸ್ಥಿತಿ ಒಳಗ ವ್ಯಾವಹಾರಿಕವಾಗಿ ನೋಡಿದ್ನಂತಂದ್ರ ಮೋಕ್ಷಕ್ಕೆ ಸಮೀಪ ಹೋಗ್ಲಕತ್ತಾನ. ಈ ಪ್ರಾತಿಭಾಸಿಕ ಸ್ಥಿತಿ ಒಳಗಿದ್ದಂದ್ರೆ ಮೋಕ್ಷಕ್ಕೆ ಬಹಳ ದೂರ. ಒಬ್ಬನು ಸೀರೆ ಖರೀದಿ ಮಾಡ್ತಿದ್ನಂತ ಬಟ್ಟೆ ಅಂಗಡಿಯಾಗ. ಸೀರೆ ಖರೀದಿ ಮಾಡೋ ಟೈಮ್ನೊಳಗ ಅದು ಬಟ್ಟೆ ಅಂಗಡಿ ಸ್ಮಶಾನದ ದಾರಿ ಒಳಗಿತ್ತಂತ. ಅದಕ್ಕೆ 1 ತಾಸು 2 ತಾಸಿಗೆ ಒಂದೊಂದು ಹೆಣ ಅದೇ ದಾರಿ ಹೋಗ್ತಿದ್ದು ಅಂತ. ವ್ಯಾಪಾರ ಮಾಡೋರು ವ್ಯಾಪಾರ ಮಾಡ್ತಾ ಇರುವ ಸಮಯದಲ್ಲಿ ಆ ಅಂಗಡಿಯವ್ರು ಏನ್ ಮಾಡ್ತಿದ್ರಂತ ಒಂದು ಪದ್ಧತಿ ಹಾಕೊಂಡ್ಬಿಟ್ಟಿದ್ರು. ಏನು, ಆ ಹೆಣ ಹೋಗೋ ಟೈಮ್ನೊಳಗೆ ವ್ಯಾಪಾರ ಎಲ್ಲ ಸ್ಥಗಿತ ಮಾಡಿ ಬಾಗಿಲ ಮುಂದೆ ಹೋಗಿ ನಿಂತು ಆ ಹೆಣಕ್ಕೆ ಕೈ ಮುಗಿದು ಒಳಗೆ ಬಂದು ತಮ್ಮ ವ್ಯವಹಾರ ಚಾಲು ಮಾಡ್ತಿದ್ರು. ಇವ ಸೀರೆ ಖರೀದಿ ಮಾಡೋದ್ರಾಗೆ ಮುಳುಗಿದ್ದ. ಹೆಣಗಳು ಬರ್ತಿದ್ದು ಹೋಗ್ತಿದ್ದು. ಅಷ್ಟೆಲ್ಲ ಹೆಣಗಳು ಬಂದು ಹೋಗ್ತದೆ. ಎಷ್ಟೋ ಹೆಣ್ಮಕ್ಳ ಹೆಣಗಳು ಬಂದು ಅದು, ಎಷ್ಟೋ ಗಂಡ್ಮಕ್ಳ ಹೆಣಗಳು ಬಂದು ಅದು. 2-3 ತಾಸು ಇವ ಸೀರೆ ಅಂಗಡಿಯಾಗ ಕೂತು ಸೀರೆ ಖರೀದಿ ಮಾಡ್ಕೊಂಡು ಮನೆಗೆ ಹೋದ. ಅಲ್ಲಿ ಹೆಣಗಳು ಮಂದಿ ಹೆಣ ಹೋಗಾಗ ಅವ ಏನ್ ಹೇಳಲಿಲ್ಲ, ಕೈ ಮುಗಿಲಿಲ್ಲ. ಅಂಗಡಿಯವರೆಲ್ಲ ಅದಕ್ಕೆ ನಮಸ್ಕಾರ, ಹೆಣಗಳಿಗೆ ನಮಸ್ಕಾರ ಮಾಡಿದ್ರು. ಆ ಗಿರಾಕಿ ಮಾತ್ರ ಅದು ನಮಸ್ಕಾರ ಮಾಡ್ಲಾರ್ದೆ ಹಂಗೆ ಕೂತು ತನ್ನ ಚೀರಿನೇ ಹುಡುಕಿದ ನನ್ನ ಸೀರೆ ತಗೊಂಡು ಮನೆಗೆ ಹೋದ. ಯಾರಿಗೆ ಉಡಿಸ್ಬೇಕಂತ ಸೀರೆ ತಗೊಂಡು ಹೋಗ್ಯಾನ, ಅವರೇ ಸತ್ತು ಹೋಗಿದ್ರು. ಅವಾಗ ಏನಾಯ್ತು, ಜಗ್ಗಿ ಬೋರ್ಯಾದ ಹೇಳಕತ್ತ. ಈಗ ಮಂದಿ ಸತ್ತಾಗಿ ದುಃಖ ಪಡ್ಲಿಲ್ಲ, ನಮ್ಮವ್ರ ಸತ್ತಾಗ ಹೆಂಗ್ ದುಃಖ ಪಟ್ಟ. ಇದು ಏನು ಸರ್ಪ ಅಂತಿರೋ, ರಜ್ಜು ಅಂತಿರೋ, ಏನು ಉಪಯುಕ್ತ ಚೇತನ ಅಂತಿರೋ. ಅವನ ಬುದ್ಧಿ ಎಂತ ಲೆವೆಲ್ ಅದ, ಅವನೊಳಗಿರೋ ಸತ್ಯ ಸರ್ಪದ ಲೆವೆಲ್ ಅದ. ಆ ಲೆವೆಲ್ ನಿಂತು ಮ್ಯಾಲ ಹೋಗ್ಬೇಕು ನಾವು. ಯಾರ ಸತ್ತರ್ನು ನಮಗೆ ಸಮಾನ ದುಃಖ ಆಗ್ಬೇಕು. ಮತ್ತು ದುಃಖನೇ ಇಲ್ಲ. ಈ ಶರೀರ ಬಂದ ಮೇಲೆ ಒಂದಿನ ಓದ್ತದ ಅಂದ್ಮೇಲೆ ಅಲ್ಲಿ ದುಃಖ ಇರ್ಲಾರ್ದಂಗೆ ನಮ್ಮವ್ರ ಸತ್ರೇನು ಯಾರ ಸತ್ರೇನು ನಾವೇ ಸತ್ತರೇ ಏನು. ಹೀಗಾಗಿ ಆ ಶರೀರದ ಮೇಲೆ ದುಃಖ ಪಡಂತ ಏನದ ಅಂತಂದ್ರ ಪ್ರಮೇಯನೇ ಇಲ್ಲ. ಈ ಶರೀರವಾದ್ರೆ ದುಃಖ ಪಡೋ ಅವಶ್ಯಕತೆನೇ ಇಲ್ಲ. ಉಭಯ ಚೇತನ ನಾನು, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ನಾನು. ಮತ್ತೆ ಇತರ ಜೀವಿಗಳು ಸಹಿತ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದ. ಅದಕ್ಕೆ ಶರೀರ ದುಃಖ ಪಡುವಂತ ವಸ್ತು ಅಲ್ಲ ಅಂತ ಹೇಳಿ ಯಾರ್ದು ಚಾಲು ಇಟ್ಕೊಂಡಿರಿ ಟುಸು ಯಾಕಪ್ಪ ತೊಂದರೆ ಕೊಡ್ತೀರಿ ನಮಗೆ? ಅರು ಬೇಡ, ನಿಮಗೆ ಸೌಂಡ್ ಆಗ್ಲಕ್ಕತ್ತದ್ದು. ಹಿಂಗೇನಾಯ್ತು, ನಮ್ಗೆ ವೃತ್ತಿ ಕಟ್ಟಾಗಿ ಬಿಡ್ತದ. ಈಗ ನೀವ್ ಮಾಡೋ ಕೆಲ್ಸಕ್ಕ ನಮ್ ವೃತ್ತಿ ಏನಾಗ್ತದ ಕಟ್ಟಾಗಿ ನಾ ಏನ್ ಹೇಳ್ಬೇಕಂತ ಹಿಂದಲ್ಲಿ ಬರ್ತಿರ್ತದ, ಅದು ವಾಪಸ್ ಹೋಗ್ಬಿಡ್ತದ ಅಷ್ಟೇ. ನೀವು ಮಾಡೋ ಕೆಲ್ಸಕ್ಕೆ
ಹೇಳಿದಾಗ ಹೇಳ್ಬೇಕು, ಮತ್ತೆ ಬಂದ್ ಮಾಡ್ಕೋಬೇಕು, ಮತ್ತೆ ಹಂಗೆ ಚಾಲು ಇಟ್ಕೊಂಡ್ರೆ ಏನಾಗ್ತದೆ, ಇನ್ನ ಕನೆಕ್ಷನ್ ಏನೋ ಹೇಳ್ಬೇಕಂತ ಪ್ರಯತ್ನ ಮಾಡ್ತಿರ್ತೀನಿ, ಅದು ವಾಪಸ್ ಹೋಗ್ಬೇಕು. ಅದರಿಂದ ನಿಮಗೆ ಲಾಸ್. ಇಂದ ಸಾವಿರಗಟ್ಟಲೆ ಸಂತರು ಬ್ರಹ್ಮಜ್ಞಾನ ಪಾಠ ಹೇಳುವ ಮಾಸ್ತರ್ ನಿಂದ ಕಾಯ್ಕೊಂಡು ನಿಂತಿರ್ತಾರಂತ. ನಂದೊಂದು ಇಟ್ಟು ಹೇಳು, ನಿಂದೊಂದು ಇಟ್ಟು ಹೇಳು, ನಂದೊಂದು ಇಟ್ಟು ಹೇಳು, ನಿಂದೊಂದು ಇಟ್ಟು ಹೇಳು, ನನ್ನ ಹೆಸರು ಹೇಳು, ನನ್ನ ತತ್ವ ಹೇಳು, ನಾ ಹೇಳಿದ ವಾಕ್ಯ ಹೇಳಕ್ಕ ಕಾಯ್ಕೊಂಡು ಕೂತಿರ್ತಾರ. ಅಲ್ಲಿ ಹೊರಗೆ ನಂದು ಯಾವಾಗ ಹೇಳ್ತಾರ, ನಿಂದ ಯಾವಾಗ ಹೇಳ್ತಾರ ಅಂತ ಹೇಳಿ ಹಂಗ ಅವು ಬರ್ತಿರ್ತಾವ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಅವೇನಾಗ್ತಾವ, ವಾಪಸ್ ಹೋಗ್ಬಿಡ್ತಾವ. ಹಿಂಗಾಗಿ ನಿಮಗ ಸರ್ಪದ ಭ್ರಮೆ ಮತ್ತ ಸಂಸಾರ ಭ್ರಮೆ, ಮತ್ಯಾವುದು ಸುಖದ ಭ್ರಮೆ, ದುಃಖದ ಭ್ರಮೆ. ಸಂಸಾರ ಭ್ರಮೆ, ಸುಖದ ಭ್ರಮೆ, ದುಃಖದ ಭ್ರಮೆ, ಇವು ಮೂರು ನೀವು ಈ ಚಾರ್ಟ್ ನೋಡಿ ನೀವು ಮಾಡ್ಕೋರಿ. ಸಂಸಾರ ಭ್ರಮೆ ಒಳಗೆ ನಾನು ನನ್ನದು ಅಂತಂದ್ರೆ ನಾನು ಅನ್ನೋದು ಏನೇನ್ ಮಾಡ್ಕೊಂಡಿರಿ, ನನ್ನದು ಅನ್ನೋದು ಏನೇನ್ ತಿಳ್ಕೊಂಡಿರಿ, ಅವೆಲ್ಲವೂ ಕೂಡ ನಮ್ಮ ಸಂಸಾರ ಭ್ರಮೆ ಹೆಂಗ್ ಮಾಡ್ಯಾವ. ಮತ್ತು ಸುಖ ಕೊಡುವ ವಸ್ತು ಮತ್ತು ದುಃಖ ಕೊಡುವ ವಸ್ತುಗಳು ಏನೇನದವ ಅವುಗಳನ್ನ ಈ ಸರ್ಪ ಎನ್ನ ಜಾಗದಾಗ ಹಾಕಿ ಉಳಿದದ್ದೆಲ್ಲ ಚಾರ್ಟ್ ನಾ ಹೆಂಗ್ ಮಾಡೀನಿ ಇದೇ ರೀತಿ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಬ್ರಹ್ಮಜ್ಞಾನ ಅಂದ್ರೆ ಅಂಗೈ ನೆಲ್ಲಿಕಾಯಿ ಆದಂಗ ಆಗ್ತದೆ. ಮೋಕ್ಷಕ್ಕೆ ಅತ್ಯಂತ ಸಮೀಪಕ್ಕೆ ಹೋಗ್ತೀವಿ, ಇಲ್ಲ ಮೋಕ್ಷ ಆದ್ರೂ ಹಾಗೇ ಬಿಡ್ತದ. ಯಾರು ಪ್ರಾಮಾಣಿಕವಾಗಿ ಚಂದ ಪಾಠ ಹಿಂದಿಂದು ಮುಂದಿಂದು ವಿಚಾರ ಸಾಗರ ವಿಚಾರ ಚಂದ್ರದ ನಾವ್ ಹೆಂಗ್ ಹೇಳಿವಿ ಹಂಗ್ ಬಿಡ್ಲಾರ್ದಂಗ ಕುಂತು ಓದಿ ಬಂದು ಯಾರು ತಿಳ್ಕೊತೀರಿ ಅವ್ರಿಗೆ ಮೋಕ್ಷನೇ ಆಗ್ತದ. ಗ್ಯಾಪ್ ಹೊಡೆದ್ರಿ ಅಂತಂದ್ರೆ ಮೋಕ್ಷ ಆಗಲ್ಲ ಅಷ್ಟೇ. ಈಗ 100 ರೂಪಾಯಿ ಕೊಟ್ಟಿನಿ ಅಂತ ಹೇಳಿಕೆ ನಿಮಗೆ 90 ರೂಪಾಯಿ ಅಥವಾ 99 ರೂಪಾಯಿ ಕೊಟ್ರೆ ಸುಮ್ಮಿರ್ತೀರ? ಇದು ತೋರಿ ನೀವು 100 ರೂಪಾಯಿ ಕೊಟ್ಟಿರಲ್ಲ, ಆ 100 ರೂಪಾಯಿ ವಾಪಸ್ ಕೊಡ್ಲಕ್ ಬಂದಿಲ್ರಿ ಅಂತೇಳಿ 99 ರೂಪಾಯಿ ಕೊಟ್ರೆ ಸುಮ್ಮಿರ್ತೀರ? 1 ರೂಪಾಯಿ ಕಡಿಮೆ ಕೊಟ್ರ? ಈ ಬಜಾರ್ದೊಳಗೆ 1 kg ತಗೊಳಕ್ವಾದ್ರಿಂದ ಎಲೆಕ್ಟ್ರಾನಿಕ್ ಸಕ್ಕರೆ ಒಳಗ 1000 ತೋರ್ಸ ತನಕ ಸುಮ್ಮಿರ್ತೀರಿ. 1000ಕ್ಕಿಂತ ಕಡಿಮೆ ಏನಾದ್ರೆ ತೋರಿಸ್ತು 990 980 ತೋರಿಸ್ತಂದ್ರೆ ಸುಮ್ಮ ತಗೊಂಡ್ಬರ್ತೀರ? ಹಂಗ ಮೋಕ್ಷ ಕೂಡ ನಿಮಗೂ ಸಂಪೂರ್ಣ 100% ಆದಾಗೆ ಅದು ಆಗ್ತದೆ. ನಡ್ಬರ್ಕ್ ನಿಮ್ ಸಾಧನೆ ಒಳಗೆ ಕೊರತೆ ಇತ್ತಂದ್ರೆ ಮೋಕ್ಷ ಇನ್ನ ದೂರ ಇರ್ತದ. ಅದಕ್ಕೆ ಹೇಳೋದು ಎಲ್ಲಿ ಗ್ಯಾಪ್ ಮಾಡಬೇಡ್ರಿ, ಎಲ್ಲ ವಿಚಾರ ಚಂದ್ರೋದಯ ಫಸ್ಟ್ ಪಾಠಲಿಂತ ಲಾಸ್ಟ್ ಪಾಠ ತನ್ನ ಚಂದ ತಿಳ್ಕೊರಿ, ನೋಟ್ಸ್ ಬರ್ಕೊಳ್ರಿ, ಚರ್ಚೆ ಮಾಡ್ರಿ. ವಿಚಾರ ಸಾಗರ ಅಲ್ಲಿಂತ ಇಲ್ಲಿ ತನಕ 1 ಯೂನಿಟ್ ಮುಗಿಸಿವಿ. ಮೋಕ್ಷ ಹೆಂಗಾಗ್ತದ, ಮೋಕ್ಷದ ಸ್ಥಿತಿ ಹೆಂಗ, ಅಂತಃಕರಣದ ಉಪಯುಕ್ತ ಚೇತನ ಸಾಕ್ಷಿ ಚೇತನದ ಸ್ವರೂಪ ಹೆಂಗಾಗಬೇಕು, ಎಲ್ಲಿದೀವಿ, ಏನು ಹೊರಗೂ ಅದ ಸಾಕ್ಷಿ ಚೇತನ ಅದೇನದ ಜಡ ವಸ್ತುವಿನೊಳಗೆ ಜಡದ ರೂಪದಲ್ಲಿ ಅದಾವು ಸಾಕ್ಷಿ ಚೇತನ. ಅದರೊಳಗೆ ಏನಾಗ್ಯದ ಅಂತಂದ್ರೆ ಆವರಣ ಆಗ್ಯದ. ಆ ಆವರಣವನ್ನು ನಮ್ಮ ಅಂತಃಕರಣದ ವೃತ್ತಿ ಹೋಗಿ ಭಂಗ ಮಾಡಿದಾಗ ಆ ಚೇತನ ನಮ್ಮ ಅನುಭವಕ್ಕೆ ಬರ್ತದ. ಅನುಭವಕ್ಕೆ ಬಂದಾಗ ನಾವು ಚೇತನ ಸ್ವರೂಪರಾಗಿದ್ದೆವು, ಸಾಕ್ಷಿ ಚೇತನ ಸ್ವರೂಪರಾಗಿದ್ದೇವಂದ್ರೆ ಅದು ಉಪಯುಕ್ತ ಚೇತನ ನಮ್ಮ ಅನುಭವಕ್ಕೆ ಬರ್ತದ. ನಾವು ಸಾಕ್ಷಿ ಚೇತನದ ಭಾನ ನಮಗಾಗಿದ್ದಿಲ್ಲ ಅಂದ್ರೆ ಕೇವಲ ಚಿದಾಭಾಸನ ಒಂದು ಸ್ಥಿತಿ ಒಳಗಿದ್ದೇವೆ ಅಂತಂದ್ರೆ ಜಡವಸ್ತುವನ್ನು ಮಾತ್ರ ಗುರುತಿಸ್ತೀವಿ. ಆ ಜಡವಸ್ತುವನ್ನು ಗುರುತಿಸುವಲ್ಲಿ ಬೆಳಕಿರ್ಲಿಲ್ಲ ಅಂತಂದ್ರೆ ಏನಾಗ್ಬಿಡ್ತದೆ, ರಜ್ಜು ಹೋಗಿ ಸರ್ಪ ಅಂದ್ರ ಇರೋದು ಒಂದು ತೋರೋದು ಮತ್ತೊಂದು. ಅದಕ್ಕೇನಂತಾರ ಭ್ರಾಂತಿ ಭ್ರಮೆ ಅಂತಾರ. ಅವೆಲ್ಲ ಆತವ ಹೆಂಗಾತವ ಏನು ಅವಿದ್ಯೆಯಿಂದ ಎಲ್ಲ ಗೊತ್ತದ. ಹೀಗಾಗಿ 143ನೇ ವಿಷಯಾಂಕ ನಿನ್ನೆ ಸಮಾರೋಪ ಮಾಡಿ ಇವತ್ತು ಅದಕ್ಕೆಲ್ಲ ಸ್ಪಷ್ಟವಾದ ತಿಳುವಳಿಕೆ ನೀಡಿವಿ. ಇದ್ರೊಳಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಯಾವಾಗಾದ್ರೂ ಕೇಳಬಹುದು. ನಮ್ಮ ಬ್ರಹ್ಮಜ್ಞಾನ 100% ಗ್ಯಾರಂಟಿ, ಮೋಕ್ಷ ಆಗ್ಲೇಬೇಕು. ಆ ರೀತಿಯಾದಂತ ತಿಳುವಳಿಕೆ ನೀಡಿರ್ತೀವಿ. ಅದಕ್ಕೆ ತಕ್ಕಂತೆ ನೀವು ಸಾಧನೆ ಮಾಡಿದ್ರೆ ಆಗ್ತದ. ನಿಮ್ಮ ಸಾಧನೆಯಲ್ಲಿ ಕೊರತೆ ಇತ್ತಂದ್ರೂ ಮೋಕ್ಷ ಆಗಲ್ಲ. ಆಟ ಹೇಳ ಮಾಸ್ತರ್ನೊಳಗೆ ಕೊರತೆ ಇತ್ತಂದ್ರೂ ಮೋಕ್ಷ ಆಗಂಗಿಲ್ಲ. ಕಲ್ಲುನು ಚಲೋ ಇರ್ಬೇಕು, ಶಿಲ್ಪಿನೂ ಚಲೋ ಇರ್ಬೇಕು. ಶಿಲ್ಪಿ ಚಲೋ ಇದ್ದು ಕಲ್ಲು ಚಲೋ ಇಲ್ಲ ಅಂದ್ರೂ ಮೂರ್ತಿ ಸರಿಗಾಗಲ್ಲ. ಮತ್ತೆ ಶಿಲ್ಪಿ ಸರಿಗಿಲ್ಲ, ಕಲ್ಲು ಚಲೋ ಇದ್ರು ಮೂರ್ತಿ ಚಲೋ ಆಗಲ್ಲ. ಕಲ್ಲು ಚಲೋ ಇದ್ದು ಶಿಲ್ಪಿ ಚಲೋ ಇಲ್ಲ ಅಂದ್ರೂ ಮೂರ್ತಿ ಚಲೋ ಆಗಲ್ಲ. ಏನಾಗ್ತದ?
ಹನುಮಂತ ದೇವರನ್ನ ಕಟ್ಟಿಲಕ್ಕೆ ಹೋಗಿ ಮಂಗ, ಮಾರುತಿ ಹೋಗಿ ಮಂಗ ಮತ್ತೇನ ಮಂಗನ್ ಮೂರ್ತಿ ಆಯ್ತು. ಮಾರುತಿ ಕಟ್ಟಿಬೇಕಂತ ಕುಂತಾರ, ಅಲ್ಲಿ ಮಂಗನ್ ಮೂರ್ತಿ ಆಗ್ಯಾರ. ಅದಕ್ಕೇನಾಗಬೇಕು, ಮಾರುತಿ ಮೂರ್ತಿ ಆಗ್ಬೇಕು. ಇಬ್ರು ಚಲೋ ಇದ್ರು, ಕಲ್ಲು ಮತ್ತ ಶಿಲ್ಪಿ ಇಬ್ರು ಚಲೋ ಇದ್ರ ಮಾರುತಿ ತಯಾರಾಗ್ತಾನ. ಮತ್ತ ಇಬ್ಬರದಾಗ ಒಬ್ಬರು ಕೊಟ್ಟಿ ಇದ್ರ ಅಂತಂದ್ರೆ ಮಂಗ ತಯಾರ. ಅದೇನಾಗ್ತದ, ನಿಮಗ್ ಕೊಟ್ಬಿಟ್ಟದ್ದು. ಕೆಟ್ಟವನು ಒಳ್ಳೆಯವನು ಯಾಕಾಗ್ತಾನ? ಕೆಟ್ಟವನು ಕೆಟ್ಟವನಾಗೆ ಬದುಕಿ ಹೋಗೋದಕ್ಕೆ ಭೂಮಿ ಮೇಲೆ ಅಂತದೇ ಒಂದು ಸಂಸ್ಕಾರ ಗಂಟು ಹತ್ಕೊಂಡು ಬಂದಿರ್ತಾನ. ಅವ ಯಾಕೆ ಒಳ್ಳೆಯವ ಆತನಂತ ಬಸವಣ್ಣವ್ರು ಒಂದು ವಚನ ಯಾವಿಗೂ ಪರಿವರ್ತನೆ ಮಾಡ್ಲಕ್ ಹೋಗಿ ಅವನಿಗೆ ಮಾಡಿದ್ರೆ ಇವರೇ ಫೇಲ್ ಆಗಿಬಿಟ್ರ. ಫೇಲ್ ಆದ ಹೊತ್ನಾಗ ಅವಾಗವರು ಒಂದು ವಾತಾವರಣ ಒಂದ್ ನಮೂನೆ ನಿರಾಶೆಯಾಗಿ ಒಂದು ವಚನ ಬರ್ದಾರ ಬಸವಣ್ಣವರು. ಅವ ಕೆಟ್ಟವಾಗಿ ಹುಟ್ಟಿ ಕೆಟ್ಟವಾಗಿ ಬದುಕಿ ಕೆಟ್ಟವನ ಅಂದ್ಕೊಂಡೇ ಸಾಯ್ಬೇಕಂತೇಳಿ ಹುಟ್ಟಿ ಬಂದಾಗ ರಾವಣನ ಹಂಗ ಇದ್ದವ್ರಿಗೆ ಏನ್ ಮಾಡ್ಲಕ್ಕಾಗ್ತದ? ಅವನಿಗೆ ಕೆಟ್ಟವನಿಗೆ ನಾವು ಸಂಸ್ಕಾರ ಕೊಟ್ಟೆವು ಅಂತಂದ್ರೆ ಏನಾಗ್ತದ? ಕಬ್ಬುಣಕ್ಕ ಪುರುಷಮಣಿ ಸ್ಪರ್ಶ ಮಾಡಿ ಅದಕ್ಕೆ ಬಂಗಾರ ಮಾಡಿದೆವು ಅಂತಂದ್ರ ಅದು ಕಬ್ಬುಣದ ಕೋಡಗ ಹೋಗಿ ಚಿನ್ನದ ಕೋಡಗ ಆಗ್ತದ. ವಿಚಾರ ಸಾಗರ ಗೊತ್ತಿರ್ಲಾರ್ದಂತ ಕೋಡಗ ವಿಚಾರ ಸಾಗರದ ವಿಚಾರಗಳನ್ನು ಹೇಳುವಂತ ಕೋಡಗ ಆಗ್ತದೆ ಹೊರತು ವಿಚಾರ ಸಾಗರದ ಉದ್ದೇಶ ಏನದ ಮೋಕ್ಷ ಹೊಂದದು ಅದು ಆಗಂಗಿಲ್ಲ. ಅದು ವಿಚಾರ ಸಾಗರದ ವಿಚಾರಗಳನ್ನ ಹೇಳ್ಕೋತ ಏನ್ ದೊಡ್ಡ ವಿಚಾರ ಹೇಳ್ತಾನಪ್ಪ ಅನ್ಕೋತಾನ, ಆದ್ರೆ ಮೋಕ್ಷ ಆಗಂಗಿಲ್ಲ. ಮೋಕ್ಷ ಆದ್ರೆ ವಿಚಾರ ಸಾಗರದ ಗುರಿ, ವಿಚಾರ ಸಾಗರದ ಶಾಸ್ತ್ರಿ ಆದ್ರೆ ಅವ ವಿಚಾರ ಸಾಗರದ ಕ್ವಾಡಗಿದ್ದಂಗ, ಗೊತ್ತಿರೋ ಕ್ವಾಡಗ ಅಷ್ಟೇ. ಶಾಸ್ತ್ರಿಗಳಾದ್ರೆ ಕ್ವಾಡಗಳಿದ್ದಂಗ, ಮೋಕ್ಷ ಆದ್ರೆ ವಿಚಾರ ಸಾಗರದ ಗುರಿ ತಲುಪಿದಂಗ. ಇಷ್ಟೇ ಬರೀ ಶಾಸ್ತ್ರಜ್ಞಾನ ಹೇಳ್ಕೊತ್ ಕೂತ್ರ ಕ್ವಾಡಗುಣನೇ. ಒಳಗಿಂದ ಏನು ವ್ಯತ್ಯಾಸ ಆಗಿರಲ್ಲ. ಒಳಗೆ ಅವ ಮಂಗೆ ಹೆಂಗಿರ್ತಾನೆ ಹಂಗೆ ಇರ್ತಾನೆ. ಕಬ್ಬುಣ ಮಂಗೆ ಹೋಗಿ ಬಂಗಾರ ಮಂಗೆ ಆಗಿರ್ತಾನೆ. ಒಳಗಿನ ಗುಣ ಸ್ವಭಾವ ಎಲ್ಲವೇ ನೀತಿ ಸ್ವಭಾವಗಳೇ ಇರ್ತಾವ. ಮ್ಯಾಲ ಮಾತ್ರ ಏನಂತಾನ ಮಾರುತಿಗತ್ಲೆ ಇರ್ತಾನೆ, ಒಳಗೆ ಮಂಗೇನೆ ಇರ್ತಾನೆ. ಇರ್ಲಿ, ಯಾರ್ಯಾರು ಅವ್ರವ್ರ ಸಾಧನೆ ಬಿಟ್ಟದ್ದು ಅವ್ರವ್ರ ವೈಯಕ್ತಿಕ. ಅದ್ರ ಬಗ್ಗೆ ನಾವು ಸುಮ್ಮನೆ ಒಂದಿಷ್ಟು ಹೇಳಿದ್ಮೇಲೆ ನಮ್ಮೊಳಗಿನ ಪರಿವರ್ತನೆ ಆಗ್ಯದೋ ಇಲ್ಲೋ, ನಮ್ಗೆ ಇದು ಹೇಳೋದಕ್ಕೆ ಏನ್ ಸಾರ್ಥಕತೆ, ಏನ್ ಮಾಡಿದ್ರೆ ಸಾರ್ಥಕ ಆಗ್ತದೋ ಅದ್ರ ಬಗ್ಗೆ ಹೇಳ್ತಿರ್ತೀವಿ. ಸಾರ್ಥಕತೆ ಮಾಡ್ಕೊಳ್ಳೋರು ನೀವೇ. ಈಗ ನೆಕ್ಸ್ಟ್ ಏನಪ್ಪಾ, 144ನೇ ವಿಷಯಾಂಕ. ಎಷ್ಟನೇ ತರಂಗ ಇದು? 4ನೇ ತರಂಗ. ಉತ್ತಮ ಅಧಿಕಾರಿ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸಿಯವರ ಕೃತಿ. ಉತ್ತಮ ಅಧಿಕಾರಿಗೆ ಅಂದ್ರೆ ತತ್ವದೃಷ್ಟಿಗೆ ಸದ್ಗುರುನಾಥನ ಉಪದೇಶ ನಡೆದದ. 4ನೇ ತರಂಗ 144ನೇ ವಿಷಯಾಂಕ ಏನದಂದ್ರೆ ಸರ್ವ ತ್ರಿಪುಟಿಗಳ ಜ್ಞಾನದಲ್ಲಿ ಸಾಕ್ಷಿಯ ಜ್ಞಾನವೇ ಆಗುತ್ತದೆ ಅಂತ. ಎಲ್ಲ ಕಡೆ ಸಾಕ್ಷಿದೇ ಲೀಲೆ. ಸಾಕ್ಷಿ ಅಂದ್ರೆ ನಿಮ್ಮ ಅಂತಃಕರಣದೊಳಗಿರುವ ಆತ್ಮ, ನಿಜ, ನಿಮ್ಮ ನಿಜ ಸ್ವರೂಪ. ನಿಜ ಅಂದ್ರೆ ನಿಮ್ಮದೇ ನಿಜ ಸ್ವರೂಪ. ಇಲ್ಲಿ ಕೂಡ ಮತ್ತೆ ಹೊಸ ದೋಹ ಬಂದಿಲ್ಲ, 50ನೇ ದೋಹನೇ ಇದು. ಎಲ್ಲಿ ಏನದಪ್ಪ ಅಂತಂದ್ರೆ ಅನಿರ್ವಚನೀಯ ಖ್ಯಾತಿನೇ ಚಾಲು ಅದ, ಇನ್ನ ಮುಗುದಿಲ್ಲ. 144, 145, 146 3 ವಿಷಯಾಂಕಗಳನ್ನ ನಾನು ಸಂಪೂರ್ಣ ಮಾಡಿಕೊಳ್ತಾ ಇದ್ದೇನೆ. ಅನಿರ್ವಚನೀಯ ಖ್ಯಾತಿ ಮುಗಿದ ಮೇಲೆ ನಿಮ್ಮ ಸಾಕ್ಷಿ ಚೇತನ ಸ್ವರೂಪ ಗಟ್ಟಿಗೊಳಿಸಿಬಿಡ್ತಾರೆ ನಿಶ್ಚಲದಾಸರು. ಅದಾದ ಮೇಲೆ ನಿಮಗೆ ವೆಕೇಶನ್, ನಮ್ಮ ಪಾಠ ಹೇಳೋದ್ರಿಂದ ನಿಮಗೆ ಮುಕ್ತಿ ಸಿಕ್ತು. ಈ ಪಾಠ ಕೇಳುವುದಿಲ್ಲ. 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, ಎಷ್ಟು ದಿವಸ ಸಿಗ್ತದ ಗೊತ್ತಿಲ್ಲ. ಎಷ್ಟು ಜಲ್ದಿ ನೀವು ಮೊದಲು ಮಾಡಿದ ಪಾಠಗಳು ಮೆಲುಕಾಕಿ ಎಲ್ಲ ಮುಗಿದೂರಿ ಅಪ್ಪಾಜಿ ಅಂತ ಹೇಳಿದಾಗ ಮತ್ತೆ ನಾವು ಬರ್ತೀವಿ. ನಾವು ಬಂದೀವಂತೇಳಿ ನೀವೇನ್ ನಮಗೆ ಅವಕಾಶ ಕೊಡೋದಿಲ್ಲ. ನಿಮ್ಮದು ಕೇಳಕತ್ ಬಂದಿರ್ತೀವಿ. ನಾವು ಸುಮ್ಮನೆ ಚಾಲು ಇಟ್ಕೊಂಡು ಕುಂದ್ರು ಗುರುಗಳು ಬಂದಾರ, ಗುರುಗಳು ಬಂದಾರ. ಗುರುಗಳು ಏನಿಲ್ಲ, ಸಮಾಧಿ ಸ್ಥಿತಿ ಒಳಗಿರ್ತಾರ. ಏನ್ ಬಂದ್ರೆ ಬರ್ತೀವಿ, ಬಿಟ್ರು ಬಿಡ್ತೀವಿ. ನೀವು ಮೆಲಕ್ ಹಾಕ ಕೆಲಸ ಮಾಡ್ಬೇಕು. ಏನಾರ ಡೌಟ್ ಇತ್ತು ಅಂತಂದ್ರೆ ಫೋನ್ ಮಾಡಿ ಕೇಳಬೇಕು. ಡೌಟ್ ಕ್ಲಿಯರ್ ಮಾಡ್ಕೋಬೇಕು. ಸ್ವಚ್ಛ ತಿಳ್ಕೋಬೇಕು.
ನಮ್ದೆಲ್ಲ ಮುಗೀತು ಅಂತೇಳಿ ನಾಗರತ್ನಮ್ಮ ಅವ್ರದು, ಕಲ್ಯಾಣಪ್ಪ ಅವ್ರದು ಡಿಕ್ಲರೇಷನ್ ಬಂದ ಮೇಲೆ ಮುಂದಿನ ಪಾಠ ಚಾಲು. ಅದಕ್ಕೆ ಎಲ್ಲರೂ ಕೂಡಿ ಬೇಗ ಬೇಗ ಮಾಡಿದ್ರಿ ಅಂತಂದ್ರ ಬೇಗ ಬೇಗ ಮತ್ತೆ ಮುಂದಿನ ಯೂನಿಟಿಗೆ ಹೋಗ್ತೇವೆ, ವಿಷಯಾಂಕಕ್ಕೆ ಹೋಗ್ತೇವೆ, 147ನೇ ವಿಷಯಾಂಕಕ್ಕೆ ಹೋಗ್ತೇವೆ. ಇಲ್ಲ ನಾವು ಹಿಂಗೆ ಇಟ್ಕೊಂಡು ಕುಂದಿರ್ತೀವಿ ಅಂತಂದ್ರೆ ಯಾರೇ ಒಬ್ಬರಾದ್ರೂ ಮಾಡೋರು ಇದ್ದೇ ಇದೀರಿ ನಿಮ್ಮೊಳಗ. ಒಬ್ಬರು ಮಾಡಿದ್ರಿ ಅಂದ್ರೆ ಓದಕ್ಕೆ ಹೋಗ್ತದ, 3 ತಿಂಗಳಿದ್ದದ 6 ತಿಂಗಳಾಗ್ತದ, 6 ತಿಂಗಳಿದ್ದದ ಒಂದು ವರ್ಷ. ಇದು ವಿಚಾರ ಸಾಗರ ಪಾಠ, ಇದು ಪ್ರಯೋಜನ ಅಲ್ಲ. ನೀವು ಸುಮ್ ಪ್ರವಚನ ಕೇಳಿ ಎದ್ದು ಓದ್ತೀವಿ ಅಂತಂದ್ರ ಇಲ್ಲ, ಇಲ್ಲಿ ಕಂಪಲ್ಸರಿ ಪರಿವರ್ತನೆ ಆಗ್ಲೇಬೇಕು, ಸಾಧನೆ ಮಾಡ್ಲೇಬೇಕು. ಅದಕ್ಕೆ ಮತ್ತೆ ಹೆಂಗು ಗ್ಯಾಪ್ ಕೊಟ್ಟಾರ, ಇವ್ರ ಮಾತೇನು ಕೇಳವೇ ಇಲ್ಲ. ಮತ್ತ ನಾವು ಬೇರೆ ಕಡೆ ಎಲ್ಲಾರು ಓದ್ತೀವಿ ಅಂತಂದ್ರ ಬಾಗಿಲ ತೆರೆದಿರ್ತೀವಿ, ಹೋಗಿ ಬಿಡ್ರಿ. ಎಲ್ಲಾರ್ದು ಅಟೆಂಡೆನ್ಸ್ ತಗೋತಿರ್ತೀವಿ, ನಾವ್ ಇರ್ಲಾರ್ದಾಗ ಯಾರ್ಯಾರು ಓದ್ತೀರಿ. ಮತ್ತೆ ನಮ್ಮ ಪಾಠ ಚಾಲು ಆದಾಗ ಅವ್ರಿಗೆ ನೋ ಎಂಟ್ರಿ, ಬರಂಗೇ ಇಲ್ಲ. ನೀವು ವಾದವ್ರ ಕಡೆ ಒನ್ ವೇ ರೂಟ್ ನಮ್ಮಲ್ಲಿರೋದು. ನನಗ್ ಬೇಕಾಗಿದ್ದವ್ರೆ 1 2 3 ಅಷ್ಟೇ, ಬಹಳ ಮಂದಿ ಬೇಕಾಗಿಲ್ಲ, 25-30 ಮಂದಿ. ಯಾರ ಬಿಟ್ಟು ಹೋಗಿ ಅವ್ರ ಪಾಠ ಕೇಳಕ್ ಕೂತೀವಿ, ನಡ್ಬರ್ಕ್ ಪಾಠ ಹೇಳಕ್ ಬಿಟ್ಟು ಬಿಟ್ಟಾರ. ಈಗ ನಾವ್ ಏನ್ ಮಾಡ್ಬೇಕು ಅಂತ ನಿಮ್ಗೆ ಏನ್ ಮಾಡ್ಬೇಕನ್ನ ಅದ್ ಹೇಳಿವಿ, ಅದು ಮಾಡ್ಕೋತಿರ್ಬೇಕು. ಅದು ಮಾಡ್ಕೋತಿರ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಸುಮ್ಮನೆ ಇಲ್ಲೇ ಇರ್ಬೇಕು. ನೀವು ಮತ್ತೆ ಅಲ್ಲಿ ಇಲ್ಲಿ ಇದೇ ಟೈಮ್ನಾಗ ಹೋಗಿ ಹುಚ್ಚುಚ್ಚು ಮಾಡ್ಕೋತ ಕುಂದಿರ್ತಿದ್ರಿ ಅಂದ್ರ ಮೊದಲು ಮಾಡಿದ್ದೆಲ್ಲ ಹಾಳು ಮಾಡ್ಕೊಂಡಿರ್ತೀರಿ. ಮತ್ತೆ ನಿಮಗ್ ನಾವೆಲ್ಲಿ ಎಲ್ಲಿ ಹೊಡ್ಕೋತ ಕುಂದ್ರಮು, ನೀವು ಆದವರು ಆ ಕಡೆ ಹೋಗುದು, ಮತ್ತೆ ಯಾರು ಬರೇ ಬರ್ಬೇಕಲ್ಲಿ. ಮತ್ತೆ ಸಾಕ್ಬಿಡ್ರಿ, ಇಷ್ಟೇ ಎಲ್ಲರೂ ಓದ್ತೀವಿ ಅಂದ್ರೆ ಎಲ್ಲರೂ ಹೋಗ್ಬಿಡ್ರಿ, ಬಹಳ ಬೆಸ್ಟ್. ಎಲ್ಲರೂ ಕೂಡ ಎಲ್ಲರೂ ಹೋಗಿ ಏನಾರ ಮಾಡ್ತಿದ್ದಾರೆ ಮಾಡಿ, ನೋ ಪ್ರಾಬ್ಲಮ್. ಎಷ್ಟು ತುತ್ತ ತುದಿಗೆ ಒಯ್ದು ಮುಟ್ಟಿಸ್ಬೇಕು ಅಷ್ಟು ಮುಟ್ತೀವಿ. ಅಲ್ಲಿ ಉಳಿಬೇಕಂದ್ರೆ ಮುಂದೆ ಏನೇನ್ ಮಾಡ್ಬೇಕು ಅನ್ನೋಂಥದ್ದು ಅಂಗಸ್ಥಲ ಮುಗಿತದ. ಮುಂದೆ ಲಿಂಗಸ್ಥಲಕ್ಕೆ ಹೋಗ್ಬೇಕಾದ್ರೆ ನಿಮ್ಮದು ಒಂದು ಸಪೋರ್ಟ್ ಬೇಕು. ಅದರ ಸಲುವಾಗಿ ನಾವು ನಿಮ್ಮ ಸಪೋರ್ಟಿನ ಸಲುವಾಗಿ ಸಾಧನೆ ಮಾಡಿ ಕಲಿಸಲಕತ್ತೀವಿ. ಎಷ್ಟು ತಿಳಿಸಿ ಹೇಳ್ಬೇಕು ತಿಳಿಸಿ ಹೇಳಿವಿ, ಮುಂದೆ ಏನ್ ಮಾಡ್ತೀರ ಅದು ನಿಮಗೆ ಬಿಟ್ಟದ್ದು. ಈ ವಿಷಯಾಂಕ 144, ಅನಿರ್ವಚನೀಯ ಖ್ಯಾತಿ, 4ನೇ ತರಂಗ, ಸರ್ವ ತ್ರಿಪುಟಿಗಳ ಜ್ಞಾನದಲ್ಲಿ ಸಾಕ್ಷಿಯ ಜ್ಞಾನವಾಗುತ್ತದೆ. ನಾವೇನ್ ಮಾಡ್ಬೇಕು ಈಗ, ಇದ್ರ ಬಗ್ಗೆ ಇವತ್ತು ಪೀಠಿಕೆ ಕೊಟ್ಟು, ನಾನು ಆರೋಗ್ಯ ಸರಿಗಿರ್ಲಾರ್ದಕ್ಕ ಇವತ್ತು ಪಾಠ ಹೇಳ್ತಾನೆ ಇದ್ದಿದ್ದಿಲ್ಲ, ಬೇಗ ಎದ್ದದಕ್ಕೆ ಸ್ಟಾರ್ಟ್ ಮಾಡೀನಿ. ಸ್ವಲ್ಪ ಇವತ್ತಿನ ಪೀಠಿಕೆ ಕೊಟ್ಟು ಮತ್ತೆ ನಾಳೆ ಮುಂದಿನ ಭಾಗ ಹೇಳము. ಏನಂದ್ರ ಇದು ಬಹಳ ಪ್ರಮುಖವಾದ ವಿಷಯ. ಪ್ರತಿಯೊಂದು ಇಂಪಾರ್ಟೆಂಟ್ ಅದಾವ, ಇದ್ರೊಳಗೆ ನೀವು ಗ್ಯಾಪ್ ಮಾಡಂಗ ಇಲ್ಲೇ ಇಲ್ಲ. ಇದನ್ನ ಬಹಳ ಚಂದ ಮನಸ್ಸಿನಾಗ ಇಟ್ಕೋಬೇಕು. ಈಗ ಏನ್ ಹೇಳಕತ್ತಾರ, ಇದು ಬಹಳ ಮಹತ್ವದ ವಿಷಯ, ಬಹಳ ಪ್ರಮುಖವಾದ ವಿಷಯ. ದಿಸ್ ಶುಡ್ ಬಿ ಮೇಡ್ ಅಂಡರ್ಲೈನ್ ಬೈ ರೆಡ್ ಇಂಕ್. ಕೆಂಪು ಪೆನ್ನಿನಿಂದ ಈ ವಿಷಯಾಂಕಗಳನ್ನ ನೀವು ಅಂಡರ್ಲೈನ್ ಮಾಡ್ಕೋಬೇಕು. ಅಂತ ವಿಷಯಾಂಕಗಳು, ಅಂತ ವಿಷಯಗಳು. ಸಾಕ್ಷಿಯ ಬಾಣವಾದರೆ ಮುಗೀತು. ಎಂತ ಮಾತದ ಇದು ಬರ್ತದ? ಸಾಕ್ಷಿಯ ಬಾಣವಾದರೆ ಮುಗೀತು. ನಿಮ್ಮೊಳಗ ಸಾಕ್ಷಿ ಏನದಲ್ಲ, ಅದರ ಬಾಣ ಆದ್ರೆ ಈ ಬ್ರಹ್ಮಜ್ಞಾನದ ಕೆಲಸ ಮುಗೀತು. ಸಾಕ್ಷಿಯ ಬಾಣ ಹೆಂಗಾಗಬೇಕು? ನನ್ನ 3.5 ಮೊಳ ಶರೀರದೊಳಗ ಒಂದ್ ಅಂತಃಕರಣ ಆದ, ಆ ಅಂತಃಕರಣ ಕೆಲಸ ಮಾಡ್ತದ ಅನ್ನೋದಕ್ಕ ನನ್ನ ಈ ಶರೀರ ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕತ್ತದ. ಈ ಇಂದ್ರಿಯಗಳು ಎಲ್ಲ, ಈ ಕೈ ಕಾಲುಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲ ಕೆಲಸ ಯಾಕೆ ಮಾಡ್ಲಿಕ್ಕತ್ತವ? ಒಳಗಿರಂತ ಅಂತಃಕರಣ ಆಕ್ಟಿವ್ ಇದ್ದಕ್ಕ. ಒಳಗಿನ ಅಂತಃಕರಣನೇ ಕೆಲಸ ಮಾಡ್ಲಿಲ್ಲ ಅಂದ್ರೆ ಈ 3.5 ಮೊಳ ಶರೀರ ಏನ್ ಕೆಲಸ ಮಾಡ್ತೀನಿ? ಅದಕ್ಕದು ಅಂತಃಕರಣ ಹೆಂಗದ, ಎಲ್ಲಿ ಅದ ಅಂದ್ರ ಎಲ್ಲೋ ಹಣೆಗದ, ಎದೆಗದ, ಮತ್ತೆಲ್ಲೆಲ್ಲದಪ್ಪ, ನೆಚ್ಚಾಗದ, ಕುಂಡ್ಯಾಗದ, ಹೀಗೆಲ್ಲ ಹೇಳ್ಯಾರ. ಅವೆಲ್ಲ ಒಂದ್ ಕಡೆ ಎಲ್ಲಿ ಇಲ್ಲವು. ಇಡೀ ಮೈ ತುಂಬ ತುಪ್ಪದಾಗ ಮೂಲಾಧಾರ ಅಲ್ಲಿ ಇಲ್ಲಿ ಹೆಂಗ ಹಾಲಿನ ತುಪ್ಪ ಹೆಂಗದ ಹಂಗದ, ಎಲ್ಲಾ ಕಡೆ ಅದ. ನಿಮ್ಮ ಅಂತಃಕರಣ ನಿಮ್ಮ ಬಾಹ್ಯಕರಣದ ಸಮಾನ ಗಾತ್ರದಲ್ಲದ. 3.5 ಮೊಳ ಶರೀರ ಅದ ಅಂದ್ರೆ ನಿಮ್ಮ ಅಂತಃಕರಣನು 3.5 ಮೊಳನೇ ಅದಾವ.
ಆ ಅಂತಃಕರಣ ಕೆಲಸ ಮಾಡ್ಬೇಕಾದ್ರ ಅದು ಏನಪ್ಪ ಅಂತಂದ್ರೆ, ಈಗ ಒಂದು ಫ್ಯಾನ್ ಅದಪ್ಪ, ಒಂದು ಫ್ಯಾನ್ ಅದ. ಫ್ಯಾನಿಂದ ಏನ್ ಕಾಣಿಸ್ತದ ನಿಮಗೆ? ಹೊರಗೆ ರೆಕ್ಕೆಗಳು ಕಾಣ್ತಾವ, ಒಂದಿಟ್ಟು ಡೂಮ, ಒಂದು ಪೈಪ, ಒಂದಿಟ್ಟು ವೈರ್ ಕಾಣಿಸ್ತವ. ಅದ್ರ ಒಳಗೆ ಏನ್ ಸಾಮಾನು ಅದಾವ ಗೊತ್ತದ ನಿಮಗ? ಕಾಣಿಸ್ತವ ಒಳಗಿನ ಪೈಲ ಏನಾರ? ಫ್ಯಾನಿನ ಒಳಗಿನ ಪೈಲ್ ಅವು ಕಾಣಿಸ್ತವೇನ್ರಿ? ಕಾಣಂಗಿಲ್ಲ. ಒಳಗಿರೋವು ಅದಾವನ್ನೋದಕ್ಕೆ ಆ ಮ್ಯಾಲಿಂದ ಡಬ್ಬಿ ತಿರುಗ್ಲಕತ್ತದ. ಅದೇನ ಮ್ಯಾಲಿಂದ ಫ್ಯಾನಿಂದ 4 ರೆಕ್ಕೆ ಅದೊಂದು ಬಾಕ್ಸ್ ಡಬ್ಬಿ ಇದ್ದಂಗ ಅದ. ಆ ಡಬ್ಬಿ ಯಾಕೆ ತಿರುಗ್ತದ ಅಂದ್ರೆ ಒಳಗೆ ಕಾಯಿಲ್ ಅದಾವ ಅಂತ ತಿರುಗ್ಲಕತ್ತದ. ಆ ಒಳಗಿನ ಕಾಯಿಲು ಬೇರಿಂಗು ಏನದವ ಅವು ಅಂತಃಕರಣ ಇದ್ದಂಗ. ಆ ಅಂತಃಕರಣ ಕೆಲಸ ಮಾಡ್ಬೇಕಾದ್ರ ಅದಕ್ಕೆ ಕರೆಂಟ್ ಬೇಕಾ ಬೇಡ? ಅಂತಃಕರಣ ಬಾಹ್ಯಕರಣ ಎರಡೇ ಇದ್ರೆ ಸಾಕ. ಅದ್ರೊಳಗೆ ಕರೆಂಟ್ ಇದ್ರೆ ಅದು ತಿರುಗುತ್ತದ. ಆಗ ಕರೆಂಟ್ ಇದ್ದಂಗೆ ಏನದ, ನಿಮ್ಮ ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ ಚೇತನ ಅದ. ನನ್ನೊಳಗಿನ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಹಸಿವಾಗ್ತದ, ನಿದ್ದೆ ಬರ್ತದ, ಮತ್ತಿನ್ನೇನೇನೋ ನಿಮ್ ಕಣ್ಣಿಗೆ ಕಾಣ್ಲಾರ್ದಂತ ಎಷ್ಟೋ ವಿಷಯಗಳ ಒಳಗೆ ನಡೆದವ. ಅವೆಲ್ಲ ಕೆಲಸ ಮಾಡ್ಬೇಕಾದ್ರೆ ಅಲ್ಲೊಂದು ಸಾಕ್ಷಿ ಚೇತನ ಅಂತ ಇದ್ರೆ ಅದು ಕೆಲಸ ಮಾಡ್ತದ. ಆ ಸಾಕ್ಷಿ ಚೇತನ ಬೇರೆ ಯಾರು ಅಲ್ಲ, ಅದು ನಿಜ ಅಂದ್ರೆ ನನ್ನ ಸ್ವರೂಪ. ನಾನೇ ಆ ಸಾಕ್ಷಿ ಚೇತನ ಇದ್ದದಕ್ಕೆ ನನ್ನೊಳಗಿನ ಅಂತಃಕರಣನೂ ಕೆಲಸ ಮಾಡ್ತದ, ನನ್ನ ಬಾಹ್ಯಕರಣ ಆದ ಶರೀರ, ಸ್ಥೂಲ ಶರೀರನು ಕೆಲಸ ಮಾಡ್ತದ ಅಂತೇಳಿ ನಾವೇನ್ ಮಾಡ್ಬೇಕು? ಸಾಕ್ಷಿ ಚೇತನದ ಭಾನ ಮಾಡ್ಕೋಬೇಕು. ಭಾನ, ಜ್ಞಾನ, ಅನುಭವ, ಇವು 3 ಶಬ್ದಗಳು ಚಂದ ತಿಳ್ಕೋಬೇಕು. ಜ್ಞಾನ ಅಂದ್ರೇನು? ನೀವು ಇಂದ್ರಿಯಗಳಿಂದ ವಿಷಯದ ಜೊತೆಗೆ ಸಂಪರ್ಕದಲ್ಲಿರುವ ತನಕ ಜ್ಞಾನ. ನಾಲ್ಗಿ ಮೇಲೆ ಕಲ್ಸಕ್ರಿ ಇರೋ ತನಕ ಜ್ಞಾನ. ಕಲ್ಸಕ್ರಿ ಎಲ್ಲ ಕರಿಗೆ ಹೋದ್ಮೇಲೆ ಅದು ಚಂದ ಸಕ್ರಿ ಸಿಹಿ ಇತ್ತು ಅಂತೇನಂತೀರಿ, ಅದು ಸ್ಮೃತಿ ಜ್ಞಾನ. ಕಲ್ಸಕ್ರಿ ಇರೋ ತನಕ ಯಾವ ಜ್ಞಾನ? ವಿಷಯ ಜ್ಞಾನ. ಕಲ್ಸಕ್ರಿ ಹೋದ್ಮೇಲೆ ಸ್ಮೃತಿ ಜ್ಞಾನ. ಕಡೆಗೆ ಹೋದ್ಮೇಲೆ ಇದು ಜ್ಞಾನ, ಇಂದ್ರಿಯ ಮತ್ತು ವಿಷಯಕ್ಕೆ ಸಂಬಂಧಪಟ್ಟದ್ದು. ಕಲ್ಸಕ್ರಿ ಇರೋ ತನಕ ಎಂತ ಜ್ಞಾನ ಅಂತೀರಿ? ವಿಷಯ ಜ್ಞಾನ. ಕಲ್ಸಕ್ರಿ ಕಡೆಗೆ ಹೋದ್ಮೇಲೆ ಸ್ಮೃತಿ ಜ್ಞಾನ. ನೆನಪು ಸಕ್ರಿ ಸಿಹಿ ಇತ್ತು, ಮೆಣಸಿಕಾಯಿ ಖಾರ ಇತ್ತು, ಸ್ಮೃತಿ ಜ್ಞಾನ. ಇದಕ್ಕ ಜ್ಞಾನ ಅಂತ. ಈಗ ನಿಮಗ ಅವೆಲ್ಲ ವ್ಯವಹಾರಿಕ ಜಗತ್ತಿನೊಳಗೆ ಜ್ಞಾನ ಆಗಿರ್ತದೆ. ಮತ್ತಿದು ಉಪಯುಕ್ತ ಚೇತನಗಳು ನಿಮಗೆ ಕಣ್ಣಿಗೆ ಕಾಣಂಗಿಲ್ಲ. ಇದು ಏನ್ ಮಾಡ್ಬೇಕಾಗ್ತದ? ತಿಳ್ಕೋಬೇಕಾಗ್ತದ, ಅರಿಬೇಕಾಗ್ತದ. ಅರಿವು ಅಂತಾರೆ, ಇದು ಅರಿವು, ತಿಳ್ಕೋಬೇಕು. ಇದಕ್ಕೇನಂತಾರ? ಭಾನ. ಫ್ಯಾನ್ ತಿರುಗ್ಲಕ್ಕತ್ತದ ಅಂದ್ರೆ ಕರೆಂಟ್ ಆದ ಅಂತೇಳಿ ತಿಳ್ಕೊತೀರಾ? ಇಲ್ಲ. ಎಲ್ಲೋ ಹೊಗೆ ಬರ್ಲಿಕ್ಕತ್ತದ ಅಂತಂದ್ರೆ ಅಲ್ಲಿ ಬೆಂಕಿ ಆದಂತ ತಿಳ್ಕೊತೀರಾ? ಇಲ್ಲ. ಮೋಡ ಹೆಲಿಕಾಪ್ಟರ್ ತಗೊಂಡು, ಏರೋಪ್ಲೇನ್ ತಗೊಂಡು ಆಕಾಶ ತುಂಬ ತಿರುಗಾಡಿದ್ರೆ ಒಂದಲ್ಲಿ ನೀರ್ ಸಿಗಲ್ಲ ನಿಮಗ. ಆದ್ರ ಅಲ್ಲಿ ಮೋಡಗಳು ಅದಾವ? ಇಲ್ಲ. ಮೋಡ ಅದಾವ ಅಂತಂದ್ರ ಅವು ಏನ್ ಕೆಲಸ ಮಾಡ್ತಾವ? ನೀರ್ ಸುರಿತಾವ? ಇಲ್ಲ. ಮೋಡದಾಗ ನಿಮಗೆ ನೀರ್ ಕಾಣ್ಲಕ್ಕಿಲ್ಲ, ಆದ್ರ ಮೋಡದಾಗ ನೀರ್ ಆದ? ಇಲ್ಲ. ಅದ್ರೊಳಗೆ ನೀರ್ ಇದ್ದಿದ್ದಿಲ್ಲ ಅಂತಂದ್ರೆ ನೀರ್ ಹೆಂಗ್ ಕೊಡ್ತಿದ್ವಿ ಅವು? ಮೋಡದೊಳಗೆ ನೀರು ನಿಮಗ ಎಲ್ಲಿ ಮೋಡಗಳ ಹತ್ರ ಹೋದ್ರೆ ನೀರು ಸಿಗಲ್ಲ. ಆದ್ರ ಅವು ಮಳಿ ಸುರಿತಾವ ಅಂತಂದ್ರೆ ಅದ್ರೊಳಗೆ ನೀರ್ ಅದಾವ? ಇಲ್ಲ. ಒಂದ್ ವೇಳೆ ನೀರು ಇಲ್ಲ, ನಮ್ಗ ಅನುಭವಕ್ಕೆ ಬಂದಿಲ್ಲ ಅಂತಂದ್ರ ನೀರು ಇಲ್ಲ ಅಂದ್ರೆ ಅವ್ ನೀರ್ ಹೆಂಗ್ ಕೊಡ್ತಿದ್ದು? ಅದ್ರೊಳಗೆ ನೀರ್ ಇದ್ದಿದ್ದಿಲ್ಲ ಅಂದ್ರೆ ನಿಮ್ ಅನುಭವಕ್ಕೆ ಬಂದಿಲ್ಲ ಅಂದ ಕೂಡಲೇ ಅದ್ರ ನೀರಿಲ್ಲ ಅನ್ಲಕ್ಕಾಗ್ತದ? ಇದೆಲ್ಲ ಮುಂದದ ವಿಚಾರ ಸಾಗರದಾಗೆ ಅದ. ಇದೆಲ್ಲ ತರ್ಕ ತಗೊಂಡ್ಬರ್ತಾರ. ಮೋಡದೊಳಗೆ ನೀರ್ ಅದಾವ ತಗೋತೀರಾ? ಇಲ್ಲ. ತಿರುಪತಿ ಯಾರ್ಯಾರು ಓದಿರಿ? ಓದವ್ರಿಗೆಲ್ಲ ತಿರುಪತಿ ಬೆಟ್ಟ ಏರಾಗ ನಿಮಗ ಮೋಡಗಳು ಕೊಳ್ಳಿ ಬೀಳ್ತಿರ್ತಾವ. ಮೋಡದೊಳಗೆ ಏರಿ ಹೋಗ್ತಿರ್ತೀರಿ, ಸುತ್ತಮುತ್ತ ಮೋಡದಾಗೆ ಅಡ್ಡಾಡ್ತಿರ್ತೀರಿ.
ಕೊಂಡಲ ವಾಸ. ಮೋಡದಾಗ ನೀರೇನೊಂದನಿ ನೀರ್ ಹತ್ತಲ್ಲ, ನಿಮಗೆ ಹತ್ತಿ ಆಗಲ್ಲ, ಏನಾಗಲ್ಲ. ಆದ್ರೆ ಏನಾಗ್ತದ, ಮಳಿ ಬರೋ ಟೈಮ್ನೊಳಗ ನೀರು ಬರ್ತದೆ. ಈಗ ನೀರದ ಬೆಂಕಿ ಅದ ಅಂತೇಳಿ ನೀವು ಬಾನ ಮಾಡ್ಕೊತೀರ ಎಲ್ಲ. ಹಂಗ ಕರೆಂಟ್ ಆದತ್ ಬಾನ ಮಾಡ್ಕೊಂಡಂಗ ಈ ಸಾಕ್ಷಿಯ ಬಾನನು ಮಾಡ್ಕೊಂಡ್ರಿ ಅಂತಂದ್ರ ಮುಗೀತು, ಕೆಲಸ ಮುಗೀತು. ಈ ವಾಕ್ಯ ಹೆಂಗದ ನೋಡ್ರಿ, ಇದು ಬಹಳ ಪ್ರಮುಖವಾದ ವಿಷಯ. ಸಾಕ್ಷಿ ಬಾನ ಆದರೆ ಸಾಕು, ಕೆಲಸ ಮುಗೀತು. ಇಷ್ಟು ಸತ್ಯ ನಿಶ್ಚಲದಾಸರ ವಾಕ್ಯ ಅದ. ಸಾಕ್ಷಿಯನ್ನು ನಾವು ಮೊದಲು ಗುರುತಿಸಬೇಕು. ಸಾಕ್ಷಿಯನ್ನು ಚಿದಾಭಾಸನಿಂದ ತಿಳಿಯಲಿಕ್ಕೆ ಬರಲ್ಲ, ಕಾರಣ ಅದು ಸ್ವಯಂ ಪ್ರಕಾಶವಿದೆ. ಸಾಕ್ಷಿ ಏನದ, ಸ್ವಯಂ ಪ್ರಕಾಶ ಅದ. ಸೂರ್ಯ ಇದ್ದಂಗ, ಸೂರ್ಯನೇ ಎಲ್ಲ ವಸ್ತುಗಳಿಗೆ ಪ್ರಕಾಶ ಮಾಡ್ತಾನೆ. ಒಂದು ಕನ್ನಡಿ ತಗೊಂಡು ಕನ್ನಡಿ ಒಳಗಿನ ದುಂಡನ ಬೆಳಕು ಮನೆಯೆಲ್ಲ ಹಾಕಿ ಕತ್ತಲ ಕೋಣೆ ಒಳಗಿನ ವಸ್ತುಗಳನ್ನು ನೋಡಬಹುದು. ಆದ್ರೆ ಅದೇ ದುಂಡನ ಬೆಳಕು ಹಳ್ಳಿ ಸೂರ್ಯನ ಮೇಲೆ ಹಾಕಿ ಸೂರ್ಯನ್ ನೋಡ್ತೀನಿ ಅಂತಂದ್ರ ಸೂರ್ಯ ನಿಮ್ಮ ಕನ್ನಡಿ ಒಳಗಿನ ದುಂಡನ ಬೆಳಕಿನಿಂದ ಕಾಣ್ತಾನೋ ಏನ ಅವನು ಸ್ವಂತ ಪ್ರಕಾಶಲಿಂತ ನಿಮಗೆ ತೋರಿ ಬರ್ತಾನೋ? ಚಿದಾಭಾಸ ಹೆಂಗದನ್ನಂತಂದ್ರ ಕನ್ನಡಿ ಒಳಗಿನ ಬೆಳಕಿದ್ದಂಗ ಅದನ್ನ. ಅವ ಕತ್ತಲದಾಗಿರೋ ವಸ್ತುಗಳನ್ನಷ್ಟೇ ಗುರುತಿಸ್ತಾನ. ಹಳ್ಳಿ ಅವ ತನ್ನ ಸಾಕ್ಷಿ ಚೇತನವನ್ನ ನೋಡುವ ಶಕ್ತಿ ಅವನಿಗಿಲ್ಲ. ಈ ರೀತಿ ಎಲ್ಲ ಹೇಳಿವಿ. ಅದು ಏನದ, ಸಾಕ್ಷಿ ಚೇತನ ಸ್ವಯಂ ಪ್ರಕಾಶವಿದೆ. ಆದರೆ ತ್ರಿಪುಟಿಗಳ ಮೂಲಕವಾಗಿ ತ್ರಿಪುಟಿಗಳನ್ನ ಪ್ರಕಾಶ ಮಾಡುವುದೇ ಸಾಕ್ಷಿ. ಮೂರೂ ತ್ರಿಪುಟಿಗಳಿಗೆ ಜ್ಞಾತೃ, ಜ್ಞಾನ, ಜ್ಞೇಯ ಮೂರಕ್ಕೂ ಪ್ರಕಾಶ ಮಾಡುವುದೇ ಸಾಕ್ಷಿ. ಸಾಕ್ಷಿಲಿಂತನೇ ಜ್ಞಾತೃ ಕೆಲಸ ಮಾಡ್ತಾನ. ನಿಮ್ಮ ಸಾಕ್ಷಿಲಿಂತನೇ ಜ್ಞಾನನೂ ಕೆಲಸ ಮಾಡ್ತದ. ನಿಮ್ಮ ಸಾಕ್ಷಿಲಿಂತನೇ ಜ್ಞೇಯ ವಸ್ತುನು ಕೆಲಸ ಮಾಡ್ತದ. ಮೂರದ್ರೊಳಗೂ ನಿಮ್ಮ ಸಾಕ್ಷಿನೇ ಪ್ರಕಾಶ ಮಾಡ್ತದ. ಜ್ಞಾತೃವನ್ನು ಸಾಕ್ಷಿಯ ಪ್ರಕಾಶ, ಜ್ಞಾನವನ್ನು ಸಾಕ್ಷಿಯ ಪ್ರಕಾಶ ಮಾಡ್ತದೆ, ಜ್ಞೇಯವನ್ನು ಸಾಕ್ಷಿಯ ಪ್ರಕಾಶ ಮಾಡ್ತದೆ. ಜಿಜ್ಞಾಸುಗಳಿಗೆ ಸಾಕ್ಷಿ ಚೇತನವನ್ನ ಪರಿಚಯ ಮಾಡಿಕೊಡುವುದೇ ಎಲ್ಲ ಪ್ರಕ್ರಿಯಾ ಶಾಸ್ತ್ರಗಳ ಉದ್ದೇಶವಾಗಿದೆ. ಜಿಜ್ಞಾಸುಗಳಿಗೆ, ಮುಮುಕ್ಷುಗಳಿಗೆ ಈ ಸಾಕ್ಷಿ ಚೇತನದ ಪರಿಚಯ ಮಾಡಿಕೊಡದೆ ಎಲ್ಲ ಈ ಪ್ರಕ್ರಿಯಾ ಗ್ರಂಥಗಳಂತಂದ್ರ ಇವೇನದವಲ್ಲ, ಜೀವ, ಬ್ರಹ್ಮ, ಏಕತ್ವ, ಅಖಂಡ, ಅದ್ವೈತ ಶಾಸ್ತ್ರ ಅಂತೇನದಲ್ಲ, ಇದರ ಉದ್ದೇಶ. ಇಡೀ ವಿಚಾರ ಸಾಗರವನ್ನ ಹಿಂದೆ ರಸ ತೆಗೆದರೆ ಅದರ ಅಭಿಪ್ರಾಯವೇನು ಅಂದರೆ, ಸಾಕ್ಷಿ ಎನ್ನುವುದು ಮುಮುಕ್ಷುಗಳಿಗೆ ಅಂಗೈ ನೆಲ್ಲಿಯ ಕಾಯಿಯ ಹಾಗೆ ಅತ್ಯಂತ ಸರಳ ಮಾಡಿ ತಿಳಿಸಿಕೊಡಬೇಕೆನ್ನುವುದೇ ನಿಶ್ಚಲದಾಸರ ಅಭಿಪ್ರಾಯವಾಗಿದೆ. ಹೇಗಾದರೂ ಮಾಡಿ ಸಾಕ್ಷಿಯನ್ನ ಗುರುತಿಸಬೇಕಾಗಿದೆ. ಅದು ಹೇಗೆಂದರೆ, ತ್ರಿಪುಟಿಗಳ ಜ್ಞಾನದ್ವಾರ ಸಾಧ್ಯವಿದೆ. ಸಾಕ್ಷಿಯು ಸರ್ವವ್ಯಾಪಕವಾಗಿದೆ. ಸರ್ವವ್ಯಾಪಕ ಸಾಕ್ಷಿ ಅಂದ್ರೆ ಪ್ರತ್ಯೇಕಾತ್ಮ, ಅದು ಸರ್ವವ್ಯಾಪಕವಾಗಿದೆ. ಸಾಗರದ ನೀರಿನ ಒಂದು ಬೊಗಸೆ ಕುಡಿದರೆ ಇಡೀ ಸಾಗರದ ನೀರಿನ ರುಚಿ ಅನುಭವವಾಗುವ ಹಾಗೆ ಇಡೀ ಸಾಗರವನ್ನು ಕುಡಿಯುವ ಅವಶ್ಯಕತೆ ಇಲ್ಲ. ತ್ರಿಪುಟಿಗಳಲ್ಲಿನ ಸಾಕ್ಷಿಯ ಮಾನವಾದರೆ ಸಾಕು, ಅಣುರೇನು ತೃಣಕಾಷ್ಟ ಸಕಲ ಸಚರಾಚರಗಳಲ್ಲಿನ ಸಾಕ್ಷಿಯ ಮಾನವಾಗುತ್ತದೆ. ಅನ್ನ ಮಾಡುವಾಗ ಏನೆಲ್ಲ ಅಗಳುಗಳು ಹೆಚ್ಚಿಗೆ ನೋಡ್ತಾರೋ, ಏನು ಒಂದೆರಡು ಅಗಳು ಹೆಚ್ಚಿಗೆ ನೋಡ್ತಾರೋ? ಒಂದೆರಡು ಅಗಳು ಹೆಚ್ಚಿಗೆ ನೋಡಿದ್ರೆ ಇಡೀ ಅನ್ನದ ಸ್ಥಿತಿ ಹೆಂಗದಂತ ಗೊತ್ತಾಗ್ತದಲ್ಲ. ಹಂಗ ನಿಮ್ಮ ಒಳಗಿರುವ ಸಾಕ್ಷಿ ಅಂದ್ರೆ ಒಂದು ಅಗಳು ಅನ್ನ ಇದ್ದಂಗ. ಒಂದು ಅಗಳು ಅನ್ನವನ್ನ ನೀವು ಪರೀಕ್ಷೆ ಮಾಡಿ ನೋಡಿದ್ರಿ ಅಂತಂದ್ರೆ ಇಡೀ ಬ್ರಹ್ಮಾಂಡದ ತುಂಬ 84 ಲಕ್ಷ ಜೀವರಾಶಿಗಳು, ಜಡರಾಶಿಗಳು ಎಲ್ಲರೊಳಗೂ ಆ ಸಾಕ್ಷಿ ಚೇತನ ಹೆಂಗದ, ಅದರದು ಅನುಭವ, ಅದರದು ಭಾನ ನಿಮಗೆ ಆಗುತ್ತದೆ. ಅಬ್ದಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ಅಂತೇಳಿ ಇದನ್ನ ಬಹಳ 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 ಆಸಕ್ತಿನಿಂದ ವಿಶೇಷವಾದಂತ ಲಕ್ಷ್ಯ ಕೊಟ್ಟು
ಕೇಳಬೇಕು. ಅವಸರವಾಗಿ ಹೇಳೋ ಪಾಠ ಅಲ್ಲ ಇದು. ಇದನ್ನ ನಾಳೆ ಮತ್ತೆ ಚೆನ್ನಾಗಿ ಹೇಳಂಗಾಗೋಣ ಅಂತ ಹೇಳಿ ಇವತ್ತಿನ ಈ ವಿಚಾರ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಟೈಮ್ ಆಗ್ಯದ. ತಡ ಆಗಿ ನಿಮ್ಮ ಪಾಠಕ್ಕೆ ಜಾಯಿನ್ ಆಗಿದ್ದಕ್ಕೆ ಕ್ಷಮಿಸಬೇಕು. ನಾಳೆಗೆ ಇದು 144ನೇ ವಿಷಯಾಂಕ ಮುಕ್ತಾಯ ಆಗ್ತದೆ. ಬಹಳ ಏನು ಒಂದೊಂದು ವಿಷಯಾಂಕ 15 ದಿವಸ ಹಿಡಿಲಕತ್ತಾರ ಅಂತಂದ್ರ ಈಗ ಇನ್ನು ಮುಂದೆ ಗಾಡಿ ನಿಮ್ಮದು ಫಾಸ್ಟ್ ಓಡ್ತದೆ. ಈಗ ನಿಮಗೆ ಸಾಕ್ಷಿಯ ಭಾನ ಆಗ್ಯದ. ಸಾಕ್ಷಿ ಅಂದ್ರೆ ಏನಂತ ಗೊತ್ತಾದ್ಮೇಲೆ ಇದು ಗೊತ್ತಾದ್ಮೇಲೆ ಮುಂದೆ ಈಜಿ ಆಗ್ತದೆ ಪಾಠ. ಇದು ಗೊತ್ತಿಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಅದು ಗೊತ್ತು ಮಾಡೋದಕ್ಕೆ ನಾವು ಏನ್ ಪ್ರಯತ್ನ ಮಾಡಬೇಕು ಎಲ್ಲ ಮಾಡೀವಿ. ಹೊರ ಜಗತ್ತಿನೊಳಗೆ ಉಪಯುಕ್ತ ಚೇತನ ಹೆಂಗ್ ನೋಡ್ಬೇಕು, ನಿಮ್ಮ ಅಂತಃಕರಣದೊಳಗ ಸಾಕ್ಷಿ ಚೇತನ ಹೆಂಗ್ ನೋಡ್ಬೇಕು, ಅವೆರಡು ಚೇತನಗಳು ಉಪಾಧಿಯ ಕಾರಣ ಸಪರೇಟ್ ಇರ್ತಾವ. ಅವೆರಡನ್ನ ಜೋಡಿಸಂತ ಒಂದು ರುಚಿ ನಿಮ್ಮ ಅಂತಃಕರಣದಿಂದ ಹೊರಗೆ ಬಂದ್ರೆ ಅದರೊಳಗಿನ ಉಪಯುಕ್ತ ಚೇತನ ಹೆಂಗ್ ನೋಡ್ಬೇಕು, ಈ ಚೇತನದ ಬಗ್ಗೆ, ಸಾಕ್ಷಿ ಬಗ್ಗೆ, ಉಪಯುಕ್ತ ಚೇತನದ ಬಗ್ಗೆ ಎಲ್ಲ ಚಂದ ತಿಳಿಸಿ ನೀವೇನ್ ಮಾಡ್ಬೇಕು, ಅದನ್ನ ಬಾನ ಮಾಡ್ಕೋಬೇಕಪ್ಪ. ಅದ್ರ ಬಗ್ಗೆ ವಿಚಾರ ಮಾಡಿದ್ರಿ ಅಂತಂದ್ರೆ ಬಾನ ನೀವೇನ್ ಮಾಡ್ಕೋತೀರ, ಅದು ನಿಮಗೆ ತಾನೇ ಸ್ವಯಂ ಪ್ರಕಾಶ ಅದ. ನೀವು ಬುದ್ಧಿನಿಂದ ಅದನ್ನ ತಿಳ್ಕೋಬೇಕಂದ್ರೆ ಆಗಂಗಿಲ್ಲ. ನೀವು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಈ ಒಂದು ಅಧ್ಯಯನ ಶ್ರವಣದಲ್ಲಿ ಇದ್ರಿ ಅಂತಂದ್ರೆ ಅದು ತಾನೇ ನಿಮಗೆ ಬಾನ ಆಗಿ ಬರ್ತದೆ, ಸ್ವಯಂ ಪ್ರಕಾಶ. ನೀವು ಮಾಡ್ಕೊಂಡಿರಿ ಅದು ನಿಮಗೆ ಜ್ಞಾನ ಆಗಲ್ಲ. ಸಾಕ್ಷಿ ಚೇತನ ನೀವು ಮಾಡ್ಕೊಳ್ಳೋ ಜ್ಞಾನ ಅಲ್ಲದು. ಅದು ತಾನೇ ನಿಮ್ಮ ಜೀವನಕ್ಕೆ ತಾನೇ ನಿಮ್ಮ ಬುದ್ಧಿಯಲ್ಲಿ ಇಳಿದು ಬರುತ್ತದೆ. ಆ ಬುದ್ಧಿ ಏನಾಗಿರ್ಬೇಕು, ಶುದ್ಧವಾಗಿರಬೇಕು, ಯೋಗ್ಯವಾಗಿರಬೇಕು. ಅದನ್ನು ಪಡ್ಕೊಳ್ಳಕ ಯೋಗ್ಯವಾಗಿರಬೇಕು. ನಿಮ್ಮ ಕಿಟಕಿ ಬಾಗಿಲ ಹೊರಗ ಗಾಳಿ ಬೆಳಕ ಕೈಲಕತ್ತದ ಇಲ್ಲ, ಅದನ್ನ ತೆರೆದ್ರೆ ಸಾಕು. ಕಿಟಕಿ ತೆರೆದಷ್ಟೇ ನಿಮ್ ಕೆಲಸ. ಗಾಳಿ ಬೆಳಕಿಗೆ ಬರ್ರಪ್ಪ ಬರ್ರಿ ಅಂತ ಕರೀತಾರೆ ನೀವು, ತಾನೇ ಬರ್ತದಿಲ್ಲ ಅದು. ಯಾರು ಕಿಟಕಿ ಬಾಗಿಲು ತೆರೆದೇ ಗಾಳಿ ಬಾ, ಬೆಳಕು ಬಾ ಅಂತ ಕರೆದಿರೇನು ಯಾರೇ? ಅದು ತಾನೇ ಬರ್ಲಕ್ ತಯಾರದ. ನೀವು ಕಿಟಕಿ ಬಾಗಿಲ ಮುಚ್ಚಿಕೊಂಡು ಕೂತಿರಿ. ಏನದ? ಚಿತ್ತ ನಿರ್ಮಲ ಇಲ್ಲ, ಚಿತ್ತ ನಿಶ್ಚಲ ಇಲ್ಲ. ನಾನು ನನ್ನದು ಎನ್ನುವ ಸಂಸಾರ ಭ್ರಮೆ ಇಟ್ಟುಕೊಂಡು ಕೂತಾಗ ಕಿಟಕಿ ಮುಚ್ಚಿದಂಗ. ನಿಶ್ಚಲ ಚಿತ್ತ, ನಿರ್ಮಲ ಚಿತ್ತ ಮಾಡಿಕೊಂಡು ಈ ಸಂಸಾರ ಭ್ರಮೆಯನ್ನ ನಾವು ತ್ಯಾಗ ಮಾಡಿಕೊಂಡಾಗ, ಸಂಸಾರ ಇರ್ಲಿ, ಸಂಸಾರ ಭ್ರಮೆ ಬೇಡ, ಅದನ್ನ ತ್ಯಾಗ ಮಾಡಿದಾಗ ಏನಾಗ್ತದ? ಕಿಟಕಿ ಬಾಗಿಲ ತೆರೆದಾಗ ತಾನೇ ಬರ್ತದ. ಏನ್ ಬರ್ತದ? ಸಾಕ್ಷಿಯ ಭಾನ ತಾನೇ ಬರ್ತದೆ. ನೀವು ಮಾಡ್ಕೊಂಡಿವಿ ಸಾಕ್ಷಿ ಭಾನ ಮಾಡ್ಕೊಂಡಿನಿ ಅಂತಂದ್ರೆ ಬೈತ್ ವಿಚಾರ ಸಾಗರ ತಪ್ಪ. ಸಾಕ್ಷಿ ಭಾನ ಆಗ್ಬೇಕದು. ಅದಕ್ಕೆ ತಕ್ಕಂತೆ ನಿಮ್ಮ ಅಂತಃಕರಣ ಏನಾಗಬೇಕು? ಹದ ಆಗಬೇಕು. ತಿಳುವಳಿಕೆ ಬರೋದಕ್ಕೆ ಹದ ಆಗಬೇಕು. ಆ ತಿಳುವಳಿಕೆ ತಾನೇ ಬರ್ತದೆ, ತಾನೇ ಭಾನ ಆಗ್ತದೆ. ಜ್ಞಾನ, ಜ್ಞಾನ, ಅನುಭವ, ಇವು ಮೂರು ಚಂದ ತಿಳ್ಕೋಬೇಕು. ಅನುಭವ ಏನು? ಸುಖ ದುಃಖ ಇವೇನದವ ಅನುಭವಗಳು. ಜ್ಞಾನ ಆಗದೇನು? ಸುಖ ದುಃಖ ಎದರಿಂದ ಆಗ್ತದೆ? ಸರ್ಪ ಮತ್ತು ಸರ್ಪದ ಜ್ಞಾನದಿಂದ ಸುಖ ದುಃಖಗಳಾಗ್ತಾವಲ್ಲ. ನಾನು ನನ್ನದು ಎನ್ನುವ ಒಂದು ನಿಮ್ಮ ಅಜ್ಞಾನದ ಕಾರಣ ಸುಖ ದುಃಖಗಳೇನಾಗ್ತಾವಲ್ಲ, ಇದೇನದು ಅನುಭವ. ಅನುಭವ ಆಗದು. ಮುಂದೆ ಜ್ಞಾನ ಆಗದಂತಂದ್ರೇನು? ರಜ್ಜುವನ್ನ ನೋಡ್ತೀರಿ. ಹ್ಯಾಂಗ್ ನೋಡ್ತೀರಿ? ನಿಮ್ಮ ವೃತ್ತಿಯಿಂದ ರಜ್ಜುವನ್ನು ನೋಡ್ತೀರಿ, ಚಿದಾಭಾಸನಿಂದ. ಇದು ರಜ್ಜು ಅಂತ ತಿಳ್ಕೊತೀರಿ. ಎಲ್ಲಿ ತನಕ ನಿಮ್ಮ ಕಣ್ಣಿನ ಇಂದ್ರಿಯ ಆ ರಜ್ಜುವಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತದ ಅಷ್ಟ ತನಕ ಜ್ಞಾನ ಆಗ್ತಿರ್ತದೆ. ಇಂದ್ರಿಯ ಮತ್ತು ವಿಷಯ ಸಂಪರ್ಕದಲ್ಲಿರುವಾಗ ಜ್ಞಾನ ಆಗ್ತದ. ಇಂದ್ರಿಯ ಮತ್ತು ವಿಷಯದ ಸಂಪರ್ಕ ಕಳ್ಕೊಂಡ್ರೆ ಅಂದ್ರೆ ಅದು ಸ್ಮೃತಿ ಜ್ಞಾನ, ನೆನಪು ಅಷ್ಟೇ. ಇದು ಜ್ಞಾನ. ಮುಂದೇನಾಯ್ತು? ಜ್ಞಾನ ಆಯ್ತು, ಅನುಭವ ಆಯ್ತು. ನೆಕ್ಸ್ಟ್ ಭಾನ.
ಭಾನ ಆಗದಂದ್ರೇನು? ಅದರ ಹಿಂದಿರೋ ಉಪಯುಕ್ತ ಚೇತನಗಳು, ಸಾಕ್ಷಿ ಚೇತನಗಳ ಬಗ್ಗೆ ನಮಗೆ ಗೊತ್ತಿದ್ದಿದ್ದಿಲ್ಲ. ಈ ಸದ್ಗುರುನಾಥ ನಿಶ್ಚಲದಾಸ ಅವೆಲ್ಲವನ್ನ ತಿಳಿಸಿಕೊಟ್ಟು ಜ್ಞಾನದ ದೃಷ್ಟಿ ಮಾಡಿಕೊಟ್ನಲ್ಲ, ಆ ದೃಷ್ಟಿಯಿಂದ ಆ ಜ್ಞಾನ ಅದರದ್ದೇನ್ ಮಾಡ್ಬೇಕು? ಆ ಸಾಕ್ಷಿಯ ಭಾನ ಮಾಡ್ಕೊಳ್ಳಕ್ಕ ನಾವು ಶುದ್ಧ ಅಂತಃಕರಣರಾದೆವು ಅಂತಂದ್ರೆ ಅದು ಭಾನ ತಾನೇ ಆಗ್ತದೆ. ಜ್ಞಾನ ನೀವು ಪ್ರಯತ್ನ ಪಟ್ಟು ಮಾಡ್ಕೊಂಡ್ರಿ ಅಂತಂದ್ರ ಅದು ತಾನೇ ಭಾನ ಆಗ್ತದೆ. ರಜ್ಜು ನೋಡಷ್ಟು ನಿಮಗೆ ಶಕ್ತಿ ಬರ್ತಂದ್ರ ರಜ್ಜು ಉಪಯುಕ್ತ ಚೇತನ ತಾನೇ ಆಗಿರ್ತದಲ್ಲಿ. ಅದು ಗುರು ಹೇಳಿದ್ದಕ್ಕ ಅದು ಹ್ಯಾಂಗ್ ಆಗಿರ್ತದ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಅದು ಭಾನ ಆಗಿರ್ತದೆ. ಮೂರು ಉಪಯುಕ್ತ ಚೇತನಗಳು ಒಂದಾಗಿರ್ತಾವ ಅಂತ ಹೇಳಿರ್ತಾರ ಇಲ್ಲ? ಸಾಕ್ಷಿ ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ, ರಜ್ಜು ಉಪಯುಕ್ತ ಚೇತನ ಮೂರು ತ್ರಿವೇಣಿ ಸಂಗಮ ಆಗಿದ್ದ ಕಾರಣದಿಂದಲೇ ಆ ಚಿದಾಭಾಸನಿಗೆ ಇದು ರಜ್ಜು ಅಂತ ಗುರುತಿಸಲಿಕ್ಕೆ ಸಾಧ್ಯ ಆಗ್ಯದ. ಚಿದಾಭಾಸ ಇದು ರಜ್ಜು ಅಂತ ಗುರುತಿಸ್ಯಾನ ಅಂತಂದ್ರ ಅದ್ರ ಹಿಂದಿರುವ ಮೂರೂ ಉಪಯುಕ್ತ ಚೇತನಗಳು ಒಂದಾಗಿರ್ತಾವ. ಇದು ನಿಯಮವಿದೆ. ಈ ನಿಯಮ ನೀವು ತಿಳ್ಕೋಬೇಕು. ತಿಳ್ಕೊಂಡಾಗ ಸಾಕ್ಷಿಯ ಭಾನ ಆಗೋದಕ್ಕೆ ಮತ್ತಿನ್ನ ಇಷ್ಟು ಸರಳವಾಗಿ ಹೇಳೋದಕ್ಕಿಂತ ಇನ್ನ ಏನ್ ಹೇಳ್ಬೇಕು ನಾವು? ಗಂಡ ಮನೆಗೆ ಪಗಾರ ತಂದಾನ ಅಂತಂದ್ರೆ ಹೆಂಡತಿ ಏನ್ ತಿಳ್ಕೋಬೇಕು? ಅವ್ರ ಸಾಹೇಬರು ಪಗಾರ ಸ್ಯಾಂಕ್ಷನ್ ಮಾಡಿ ಬ್ಯಾಂಕಿಗೆ ಜಮಾ ಮಾಡ್ಯಾರ ಅಂತ ತಿಳ್ಕೋಬೇಕ. ಅವ್ರು ಜಮಾ ಮಾಡ್ಯಾರ ಅಂತ ಹೇಳಕ್ಕೆ ಹೋಗಿ ಸಾಹೇಬರು ಹೆಂಗ್ ಸ್ಯಾಂಕ್ಷನ್ ಮಾಡ್ಯಾರ, ಹೆಂಗ್ ಜಮಾ ಮಾಡ್ಯಾರ ಅಂತ ಹೇಳಿ ಹೋಗಿ ಕೂತು ನೋಡ್ಬೇಕ. ಭಾನ ಮಾಡ್ಕೋಬೇಕ ಅಂತಾನೆ ಅದನ್ನ ಬಿಟ್ಟಿಗೆ ಅವ್ರು ಹೆಂಗ್ ಸ್ಯಾಂಕ್ಷನ್ ಮಾಡಿದ್ರು, ಹೆಂಗ್ ಸ್ಯಾಂಕ್ಷನ್ ಮಾಡಿದ್ರು, ಬಿಲ್ ಏಟಿತ್ತು ಅಂತ ಹೇಳಕ್ಕೆ ಅದು ನೋಡ್ತಾರೇನೆ ಯಾರ? ಅಲ್ಲಿ ಸ್ಯಾಂಕ್ಷನ್ ಮಾಡಿದ್ದಕ್ಕೆ ಇಲ್ಲಿ ಪಗಾರ ತಂದ ನನ್ನ ಗಂಡ ಅಂತ ತಿಳ್ಕೋಬೇಕಾ ಇಲ್ಲ? ಅಲ್ಲಿ ಮೂರೂ ಚೇತನಗಳು ಒಂದಾಗಿದ್ದಕ್ಕೆ ಇಲ್ಲಿ ಏನಾಗ್ಯದ? ಚಿದಾಭಾಸನಿಗೆ ಇದು ರಜ್ಜು ಅಂತ ಜ್ಞಾನ ಆಗ್ಯದ. ಜ್ಞಾನ ಆದಾಗ ಭಾನ ಆಗಿರುತ್ತದೆ. ಭಾನ ಆದ ಕಾರಣವೇ ಜ್ಞಾನ ಆಗುತ್ತಿದೆ. ಜ್ಞಾನ ಆಗದ ಕಾರಣ ಭ್ರಮೆ ಆಗುತ್ತಿದೆ. ಭ್ರಮೆಯಿಂದ ಸುಖ ದುಃಖ ಉಂಟಾಗುತ್ತಿದೆ. ಭಾನದಿಂದ ಏನಾಗ್ಲಕತ್ತದ? ಪರಮಾನಂದ ಉಂಟಾಗ್ಲಕತ್ತದ. ಚೈತನ್ಯದ ಭಾನದಿಂದ ಪರಮಾನಂದ ಉಂಟಾಗುತ್ತಿದೆ. ಆ ಜ್ಞಾನ ಆಗ್ಲಾರ್ದಕ್ಕ ಭ್ರಮೆ ಆಗಿ ಕತ್ತಲ್ದಾಗ ಏನಾಗ್ಯದ? ಸುಖ ದುಃಖಾದಿಗಳು ಉಂಟಾಗ್ಲಕತ್ತವ. ಶುದ್ಧಿಯೊಳಗೆ ಬೆಳ್ಳಿ ಕಂಡು ಸುಖ ಉಂಟಾಗ್ಲಕತ್ತದ, ರಜ್ಜುವಿನೊಳಗೆ ಸರ್ಪ ಕಂಡು ದುಃಖ ಉಂಟಾಗ್ಲಿಕತ್ತದ. ಯಾಕ? ಜ್ಞಾನ ಆಗ್ಲಾರ್ದಕ್ಕ. ಜ್ಞಾನ ಮಾಡ್ಕೊಂಡ್ರಿ ಅಂತಂದ್ರ ಭಾನ ಆಗಿರ್ತದ. ಆ ಭಾನದ ಬಗ್ಗೆ ನಿಮಗೆ ನಾಲೆಜ್ ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಪರಮಾನಂದ ಪ್ರಾಪ್ತಿ ಆಗ್ತದ. ಆ ಜ್ಞಾನ ಆಗದೆ ಬಹಳ ಮುಖ್ಯ ಆದ. ಜ್ಞಾನ ಆಯ್ತಂದ್ರ ಭಾನ ತಂತಾನೆ ಆಯ್ತು. ನೀವೇನ್ ಭಾನ ಮಾಡೋದು ಕಷ್ಟಪಡೋದಿಲ್ಲ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಮುಂದೇನ್ ಮಾಡ್ತೇವೆ? ತುಂಬಾ ಧನ್ಯವಾದಗಳು. ಎಲ್ಲರಿಗೂ ಇಷ್ಟ ನಮ್ಮ ಸ್ವಾಮೀಜಿಯವರು ಇದರ ಬಗ್ಗೆ ಅಂಧಕಾರದಲ್ಲಿ ಸಾಕ್ಷಿ ಚೇತನದ ಪಾಲನ ಹೆಂಗಾಗ್ತದ ಮತ್ತು ಅಂಧಕಾರದಲ್ಲಿ ಉಪಯುಕ್ತ ಚೇತನದ ಪಾಲನ ಹೆಂಗಾಗ್ತದ. ಸಾಕ್ಷಿ ಪಾಲನ ಆಯ್ತು ಅಂತಂದ್ರೆ ಸಾಕ್ಷಿ ಸ್ವರೂಪ, ಸಾಕ್ಷಿ ಸ್ವಯಂ ಪ್ರಕಾಶದ ಚಿದಾಭಾಸನದ ಕನ್ನಡದೊಳಗಿನ ಹೊರಗಿದ್ದಾಗ ಈ ತ್ರಿಪುಟಿಯೊಳಗಿನ ಧಾತು, ಧ್ಯಾನ, ಜ್ಞೇಯ ಇವು ಮೂರು ಸಾಕ್ಷಿಯ ತ್ರಿಪುಟಿಗಳು. ಮೂರು ಈ ಸಾಕ್ಷಿಯ ಪ್ರಕಾಶ ಮಾಡಿದಾಗ
ಈ ತ್ರಿಪುಟಿಗಳು ಸಾಕ್ಷಿತ್ಯದಿಂದ ಪರಿಚಯ ಮಾಡಿಕೊಡ್ತವ ಅನ್ನೋ ವಿಷಯವನ್ನ ಸಂದರ್ಭದಲ್ಲಿ ನಮಗೆಲ್ಲ ತಿಳಿಸಿಕೊಟ್ರು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಮಂಗಲಾಚರಣೆ.